ಮೂರ್ತಿ ಸರ್ ಗೈಡೆನ್ಸಿಂದ ಒಂದು ತಾಯಿ ಸಾಂಗ್ ಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ರು. ಸೊ ಹಾಗಾಗಿ ಸರ್ ಕಾಲ್ ಮಾಡಿದ್ರು, ಒಂದು ಅದ್ಭುತ ತಾಯಿ ಸಾಂಗ್ ಬೇಕು, ಕೇಳಿದರೆ ಖಂಡಿತ ಎಲ್ರಿಗೂ ಕಣ್ಣಲ್ಲಿ ನೀರು ಬರಬೇಕು, ಆ ಥರ ಒಂದು ಸಾಂಗ್ ಬೇಕಂತ ಒಂದು ಹೇಳಿದರು. ನನ್ನ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರೆ ಆಮೇಲೆ ನಮ್ಮ ಮೂರ್ತಿ ಸರ್ ಅವರು ಕೂಡ ಎಮೋಷ್ನಲ್ ಆದರು. ಈ ಸಾಂಗ್ದು ಚರಣ ಇದೆ ಅಲ್ವಾ, ಅದು ಫಿಲಮಲ್ಲಿ ನಮಗೆ ಟೈಮ್ ಸ್ಪೇಸ್ ಆಗಲಿಲ್ಲ, ಅಲ್ಲಿ ಇರಲಿಲ್ಲ, ಅದು ಬೇಜಾರಾಯಿತು, ಅದು ಮಿಸ್ ಆಗ್ಬಿಡುತ್ತೆ ಅಂತ. ಅದ್ಭುತ ಲಿರಿಕ್ಸ್ ಇದೆ, ಒಳ್ಳೆ ಟ್ಯೂನ್ ಇದೆ. ಸರಿ ಎಲ್ಲಿ ಇಡೋಣ ಅಂತ ಹೇಳಿದಾಗ ಲಾಸ್ಟ್ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟಲ್ಲಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅಲ್ಲಿ ಆಗತ್ತಾ ಅಂತ ನೋಡಿದ್ವಿ, ಆಗತ್ತಾ ಅಂತ. ಬಟ್ ಅಲ್ಲಿ ಪ್ಲೇಸ್ ಮಾಡಿ ನೋಡಿದ ತಕ್ಷಣ ಖಂಡಿತ ನಮ್ಮ ಮೂರ್ತಿ ಸರ್ ಎಮೋಷ್ನಲ್ ಆದರು. ಹಾಂ ಸರ್, ಗೊತ್ತಾಯಿದೆ. ಎದೆಯ ಗೂಡಲಿ ನೂರಾರು ನೋವಿದೆ, ಹೇಳುವ ತವಕವು ಕಾಲವು ತಡೆದಿದೆ, ಕತ್ತಲು ಕವಿದಿದೆ, ಕಣ್ಣಿತ್ತು ಕಾಣದೆ, ಕಣ್ಣೀರ ಒರೆಸಲು ಕೈಗಳು ಕಾದಿವೆ, ಕೈ ಹಿಡಿದು ನಡೆಸುವ ಆಸೆ, ಮಡಿಲಲ್ಲಿ ಮಲಗುವ ಆಸೆ, ನಿಮ್ಮನ್ನು ಹೊತ್ತು ತಿರುಗೋ ಆಸೆ ನನಗೆ, ದೇವರ ನನ್ನಯ ಹರಕೆ ಒಮ್ಮೆ ತೀರಿಸು. ಅರಿರಾರಿರೋ ಅರಿರಾರಿರೋ ಅರಿರಾರಿರೋ. ಆ್ಯಕ್ಚುಲಿ ಕೋರಾಗ್ ಬಂದು ಎರಡೇ ಸಾಂಗ್ ಇದ್ದಿದ್ದು. ಇದು ಬಂದು ಒಂದು ರೀ ರೆಕಾರ್ಡಿಂಗ್ ಅನ್ನು ಮಾಡೋ ಟೈಮಲ್ಲಿ ಇವರು ನನಗೆ ಹೇಳ್ತಾರೆ, ಇಲ್ಲ ಸರ್ ಇದು ರೀ ರೆಕಾರ್ಡಿಂಗಲ್ಲಿ ಕನ್ವೆ ಆಗ್ತಲ್ಲ ಸೀನು, ಒಂದು ಲಿರಿಕ್ಸ್ ಬರೀಬೇಕು ಅಂತ. ಸೊ ನಾನು ಒಂಥರ ಬಾತ್ರೂಮ್ ಸಿಂಗರ್ ಥರ ಬಾತ್ರೂಮ್ ಲಿರಿಕ್ಸ್ ರೈಟರ್ ಅಷ್ಟೇ, ಅಷ್ಟು ಪ್ರೊಫೆಷನಲ್ ಲಿರಿಕ್ಸ್ ರೈಟರ್ ಅಲ್ಲ. ಸೊ ನನಗೆ ಕಂಟೆಂಟ್ ಗೊತ್ತಿರೋದ್ರಿಂದ ನನಗೆ ಬರೆಯೋಕ್ಕೆ ಸ್ವಲ್ಪ ಈಸಿ ಆಯಿತು ಅಷ್ಟೇ. ಸೊ ಪ್ರೊಫೆಷನಲ್ ಲಿರಿಕ್ಸ್ ರೈಟರ್ ಅಲ್ಲ ನಾನು ಬೇಸಿಕಲಿ. ಸೊ ರೀ ರೆಕಾರ್ಡಿಂಗ್ ಟೈಮಲ್ಲಿ ಜಸ್ಟ್ ಒಂದು ಪಲ್ಲವಿ ಅಲ್ವಾ, ಪಲ್ಲವಿ ಮಾತ್ರ ಬರದೆ ಬಂದು ಆಚೆ ಬರ್ತೀನಿ, ಮತ್ತೆ ಕರೀತಾರೆ ಅವರು, ಸರ್ ಪಲ್ಲವಿ ಸಾಕಾ ಸರ್, ಪಲ್ಲವಿ ಸಾಕಲ್ಲ, ಮಿಕ್ಕಿದ್ದು ರೀ ರೆಕಾರ್ಡಿಂಗಲ್ಲೇ ಪ್ಲೇ ಮಾಡೋಣ ಅಂತ. ಇಲ್ಲ ಸರ್ ಅದನ್ನು ಕಂಟಿನ್ಯೂ ಮಾಡೋಣ ಅಂತ. ನಾನು ಪ್ರೊಫೆಷನಲ್ ಲಿರಿಕ್ಸ್ ರೈಟರಲ್ಲಪ್ಪ ಅಂತ ಹೇಳಿದೆ. ಇವ್ರು ಬಿಟ್ಟಿಲ್ಲ, ಅದೇ ಹೇಳಿದ್ದು ಕಣ್ಣಲ್ಲಿ ನಂಗೆ ನೀರು ಬರ್ಸ್ಬಿಟ್ರು ಅಂತ. ಅಲ್ಲಿ ಸ್ಪಾಟಲ್ಲಿ ಬರ್ಸ್ಕೊಂಡ್ರು. ಅದಕ್ಕೆ ರೇಟು ನಮ್ಮ ಹೇಮಂತ್ಗೆ ಹೋಗ್ಬೇಕು. ನಿಜವಾಗ್ಲೂ ಒಂದು ಚಪ್ಪಾಳೆ ಬರಲಿ. ಯಾಕಂದ್ರೆ ನಾನು ಬರ್ದಿರೋ ದೊಡ್ಡ ವಿಷಯ ಅಲ್ಲ, ಇವ್ರು ಬರ್ಸ್ಕೊಂಡಿರೋ ದೊಡ್ಡ ವಿಷಯ. ಯಾಕಂದರೆ ಆ ಟೈಮಲ್ಲಿ ಇವ್ರು ಡೈರೆಕ್ಟ್ ಆಗಿದ್ರು, ನಾನು ಲಿರಿಕ್ಸ್ ರೈಟರ್ ಆಗಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಕೂಡ ಅದ್ಭುತ ಪಿಕ್ಚರೈಸೇಷನ್ ಮಾಡಿದ್ದೀರಾ ಸರ್, ಅದು ಥ್ಯಾಂಕ್ ಯು ಸರ್. ಬರೀ ನಿಮ್ಮ ಕಣ್ಣಲ್ಲೇ ಅಲ್ಲ, ನಮ್ಮ ಕಣ್ಣಲ್ಲೂ ನೀರು ಬಂತು. ಒಂದು ಕ್ಷಣ ಭಾವುಕ ಆಗೋದು ಅಂತ ಅಂದ್ರೆ ಬಹುಶಃ ನಮ್ಮ ಒರಟ ಚಿತ್ರದ ಹೀರೋ ಆಗಿ ಕೋರಾ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಅದ್ಭುತವಾದಂಥ ಟ್ರೈಲರ್ ನೋಡಿದ್ದೀವಿ, ಮುದ್ದಾದಂಥ ಒಂದು ಲವ್ ಸಾಂಗ್ ನೋಡಿದ್ದೀವಿ, ಎಮೋಷನ್ ಸಾಂಗ್ ನೋಡಿದ್ದೀವಿ. ಒಂದು ಫುಲ್ ಪ್ಯಾಕ್ ಸಿನಿಮಾ ನಿಮ್ಗಳ ಮುಂದೆ ಬರೋದಕ್ಕೆ ರೆಡಿ ಆಗ್ತಿದೆ. ನೀವೆಲ್ಲರೂ ಆರೈಸಿ 18ಕ್ಕೆ ಏನು ಇವತ್ತು ಸಿನಿಮಾ ಬಿಡುಗಡೆ ಅನ್ನೋ ಒಂದು ಡೇಟ್ ಅನೌನ್ಸ್ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಈ ಮೂರ್ತಿ ಅವರು ಅದ್ಭುತವಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ತನು ಮನ ಎಲ್ಲ ಖುಷಿಯಿಂದ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ನನ್ನ ಗೆಳೆಯ ಶ್ರೀ ನಿರ್ದೇಶಕ, ನನ್ನ ಫಸ್ಟ್ ಸಿನಿಮಾ ಅವನೇ ನಿರ್ದೇಶಕ. ಸೊ ಈ ಸಿನಿಮಾ ಅವನು ನಿರ್ದೇಶನ ಮಾಡಿದ್ದಾನೆ, ಅವನಿಗೂ ಒಳ್ಳೇದಾಗಲಿ. ಸುನಾಮಿ ಕಿಟ್ಟಿ, ಚರಿಷ್ಮಾ, ಮುನಿ, ಯತಿ ಎಲ್ರಿಗೂ ಸ್ನೇಹಿತರ ಒಂದು ಬಳಗನೇ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದು. ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ಈವ್ನಿಂಗ್. ಆಲ್ರೆಡಿ ನೀವು ಟ್ರೈಲರ್ ಮತ್ತು ಸಾಂಗ್ ಎಲ್ಲ ನೋಡಿದ್ದೀರಾ. 18ಕ್ಕೆ ಬಿಡುಗಡೆ ಆಗ್ತಾ ಇದೆ. ಸೊ ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. ಏನಕ್ಕಂದರೆ ಮುಂದೆ ಕುತ್ಕೊಳ್ಳಿ, ಮುಂದೆ ಒಂದು 1 ವೀಕ್ ಇದೆ. 1 ವೀಕಲ್ಲಿ ನಾವು ದಯವಿಟ್ಟು ನಮ್ಮ ಸಿನಿಮಾನ ಸ್ವಲ್ಪ ನೀವು ನೋಡಬೇಕಂತ ಮೀಡಿಯಾ ಮಿತ್ರರಿಗೂ ಮತ್ತು ಪ್ರೆಸ್ಗೂ ಕೇಳ್ಕೊಳ್ತಾ ಇದ್ದೀವಿ. 18ಕ್ಕೆ ನೀವು ಪಿಕ್ಚರ್ ನೋಡ್ಬಿಟ್ಟು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ಥ್ಯಾಂಕ್ ಯು. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ನಿನ್ನೆ ನೋಡಿದೆ ಫೈನಲ್ ಕಾಪಿ. ಒಂಥರ ಕೆಲಸ ಮಾಡೋದಕ್ಕೆ ಒಂದು ಖುಷಿ ಕೊಡ್ತು. ಆಮೇಲೆ ಒಂದು ಫುಲ್ ಪ್ಯಾಕೇಜ್ ಸಿನಿಮಾ, ಎಲ್ಲೂ ನಿಮಗೆ ಬೋರ್ ಆಗಲ್ಲ ಅನ್ನೋದು ಗ್ಯಾರಂಟಿ ನಾನು ಕೊಡ್ತೀನಿ. ಒಂದು 2.5 hours ಆರಾಮಾಗಿ ನೋಡ್ಕೋಬೋದು. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎವ್ರಿವನ್. ಆಲ್ರೆಡಿ ತುಂಬ ಪ್ರೆಸ್ ಮೀಟ್ಸ್ ಮಾಡಿದ್ದೀವಿ ನಾವು ಕೋರಾ. ಎಲ್ಲರೂ ಕೇಳ್ತಾ ಇದ್ರು ಯಾವಾಗ ರಿಲೀಸ್ ಅಂತ ಹೇಳಿ. ಫೈನಲಿ 18ನೇ ತಾರೀಕು ರಿಲೀಸ್ ಆಗ್ತದೆ. ನನ್ನ ಪಾತ್ರ ಇದರಲ್ಲಿ
ನಾನು ಫಸ್ಟ್ ಆಫ್ ಆಲ್ ನನ್ನನ್ನು ಇದುವರೆಗೂ ಕಾಸ್ಟ್ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸೌಜನ್ಯ ಅಂತ ಬಂದಾಗ ಎಲ್ಲರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಕ್ಕೆ ಮಾತ್ರ ಚೂಸ್ ಮಾಡಿಕೊಂಡು ನನ್ನನ್ನು ಕಾಸ್ಟ್ ಮಾಡಿದ್ದಾರೆ. ಇದು ಹಾಗೇನೆ 2 ಶೇಡ್ಸ್ ಇದೆ ಈ ಸಿನಿಮಾದಲ್ಲಿ. ಎಲ್ಲರೂ ಕೇಳ್ತಿದ್ದಾರೆ ಏನು ತಾಯಿ ಪಾತ್ರ ಮಾಡಿದ್ದೀರಾ, ಮದುವೆ ಆಗಿ ಮಗುವನ್ನ ರಿಟೈರ್ಡ್ ಆಗಿಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ. ಬಟ್ ಥಿಂಗ್ ಈಸ್ ಇಟ್ಸ್ ಅ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ತುಂಬ ಇನ್ನೋಸೆನ್ಸ್. ಹಾಗೆ 2 ಶೇಡಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಆಗಲಿ ಪ್ರೆಸೆಂಟ್ ಆಗಲಿ 2 ಶೇಡಲ್ಲೂ ಒಂದು ಸೂಟ್ ಆಗೋ ಒಂದು ಪಾತ್ರ, ಆ ಥರ ಪಾತ್ರಕ್ಕೆ ನನ್ನ ಕ್ಯಾಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಮೂರ್ತಿ ಸರ್, ನಮ್ಮ ಅನ್ನದಾತರು. ಬಾಲಾಜಿ ಸರ್ ಥ್ಯಾಂಕ್ ಯು, ರಜತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇನ್ನು ಗಣ್ಯ ವ್ಯಕ್ತಿಗಳೆಲ್ಲ ಇದ್ದಾರೆ. ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ನಿಮ್ಮೆಲ್ಲ ಸಪೋರ್ಟು ಆಬ್ವಿಯಸ್ಲಿ ಇಲ್ಲಿವರೆಗೂ ನಿಮ್ಮೆಲ್ಲ ಸಪೋರ್ಟು ನಮಗಿದೆ, ಇನ್ನು ಮುಂದೆನೂ ಬೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀ ಸರ್, ಕ್ಯಾಪ್ಟನ್ ಆಫ್ ಶಿಪ್, ಥ್ಯಾಂಕ್ ಯು ಸೋ ಮಚ್ ನನಗಿಂತ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ. ನನಗೆ ಟ್ರೈಲರ್ ಕಳಿಸಿದ್ರು ಮೂರ್ತಿ ಅಣ್ಣ, ಅದ್ರದ್ದು ಒಂದ್ಸತಿ ನೋಡ್ಬಿಟ್ಟು ಏನ್ ಅನ್ಸೋದು ಅದನ್ನ ಹೇಳಪ್ಪ ಅಂದ್ರು. ಟ್ರೈಲರ್ ನೋಡಿದಾಗ ಮೂವಿ ಎಷ್ಟು ಅದ್ಭುತವಾಗಿ ಬಂದಿದೆ, ಮೇಕಿಂಗ್ ಆಗಲಿ ಆಮೇಲೆ ಸಿನಿಮಾಟೋಗ್ರಫಿ ಆಗಿರ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ. ಅದ್ರಲ್ಲಿ ನೀವೆಷ್ಟು ಶ್ರಮ ಪಟ್ಟಿದ್ದೀರಾ, ಎಷ್ಟು ಖರ್ಚು ಮಾಡಿದ್ದೀರಾ ಅದೆಲ್ಲ ಕಾಣಿಸ್ತಾ ಇದೆ ನಮ್ಮ ಮೂವಿಲಿ. ಅದು ಬಿಟ್ಟು ಇನ್ನ ಕಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ರಿಯಾಲಿಟಿ ಸ್ಟಾರ್ ಎಲ್ಲ ಡ್ಯಾಡಿ ಇದ್ದಂಗೆ ಅವಾಗಿಂದ ನೋಡ್ಕೊಂಡ್ ಬಂದಿರೋದು ಕಿಟಿನ. ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದಿದೆ ಡಾರ್ಲಿಂಗ್. ಆಕ್ಷನ್ ಮೂವಿಗಳಿಗೆ ಹೇಳಿ ಮಾಡಿಸಿದ ಮೆಟೀರಿಯಲ್ ನೀವು ತುಂಬಾ ಒಳ್ಳೇದಾಗ್ಲಿ. ಇಡೀ ತಂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಆಮೇಲೆ ಫಸ್ಟ್ ಡೇ ನಾನು ಶಿಲೆ ಹೊಡ್ತೀನಿ ಡಾರ್ಲಿಂಗ್ ಜೊತೆಗೆ. ಒಳ್ಳೇದಾಗ್ಲಿ ಎಲ್ಲ ಮೂವಿಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬನ್ನಿ ನಾನು ಬರ್ತೀನಿ ಅಂತ ಹೇಳ್ತಾ ಡೇಟ್ ಒಂದು ಮರ್ತೋದೆ, ಸಾರಿ. ಏಪ್ರಿಲ್ 18th ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು 18ನೇ ತಾರೀಕು ಕೋರ ಮೂವಿ ರಿಲೀಸ್ ಆಯ್ತಿದೆ. ಎಲ್ಲ ಬಂದು ಥಿಯೇಟರ್ ಬಂದು ಫಿಲಮ್ ನೋಡಬೇಕು, ಕನ್ನಡ ಬೆಳೆಸ್ಬೇಕು, ಕನ್ನಡ ಚಿತ್ರಗಳನ್ನು ಬೆಳೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ರತ್ನಮ್ಮ ಮೂವಿ ಇವತ್ತು ಒಳ್ಳೆ ಸಕ್ಸಸ್ ಮೂವಿ ಆಗಬೇಕು ಅಂತ ನಿಮ್ಮೆಲ್ಲರ ಮುಂದೆ ನಾವು ಮೀಡಿಯಾ ಮುಂದೆ ಕೇಳ್ಕೊತಾ ಇದ್ದೀವಿ. ನೀವು ಹೇಳಿ ನಮ್ಮ ರತ್ನಮ್ಮ ಮೂವೀಸು ಈ ಮೂರ್ತಿ ಮಾಡಿರ್ತಕ್ಕಂಥ ಚಾಂಬರಿದೆ, ನೀವೆಲ್ಲ ಆಶೀರ್ವಾದ ಮಾಡೋಕ್ಕೆ ಕೇಳ್ಕೊತೀವಿ. ಥ್ಯಾಂಕ್ ಯು. ನಾನು ಒಬ್ಬನೇ ನಿಲ್ಲಿಸ್ಬಿಟ್ರೆ ನನಗೆ ಭಯ ಸ್ವಲ್ಪ. ನನ್ನ ಜೊತೆ 4 ಜನ ಇದ್ರೆ ಸ್ವಲ್ಪ ಏನೋ ಒಂಚೂರು ಖುಷಿ. ದಯವಿಟ್ಟು ಎಲ್ಲರೂ ಬಂದಪ್ಪ. ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಸ್ವಲ್ಪ ಇನ್ನೂ ಜಾಸ್ತಿ ಧೈರ್ಯ ಆಗುತ್ತೆ. ಈಗ ಸ್ವಲ್ಪ ಧೈರ್ಯ ಬಂತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮದವ್ರಿಗೆ ನಮಸ್ಕಾರ. ಇವತ್ತು ಕೋರ ಸಿನಿಮಾದ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಈ ಸಿನಿಮಾದಲ್ಲಿ ನನಗೆ ಮೂರ್ತನ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಕಿಟ್ಟಿ ಅವರ ಅಪ್ಪನಾಗಿ. ಕಿಟ್ಟಿ ಹಾಂ, ಇಲ್ಲ ನನಗೆ ಏಜ್ ಆಗಿದೆ, ಇವ್ರಿಗಾಗಿಲ್ಲ. ನಾನು ಕಿಟ್ಟಿ ತಂದೆ ಪಾತ್ರ ನಿರ್ವಹಿಸಿದ್ದೀನಿ. ತುಂಬ ಒಳ್ಳೆ ಪಾತ್ರ. ಶ್ರೀ ನಮ್ಮ ನಿರ್ದೇಶಕರು, ತುಂಬ ಅದ್ಭುತವಾದ ನಿರ್ದೇಶಕರು, ಹೊರಟ ಐ ಲವ್ ಯು ಮಾಡಿದಂಥ ನಿರ್ದೇಶಕರು, ಅವರು ಮಾಡಿರೋಂಥ ಸಿನಿಮಾ. ಈ ಸಿನಿಮಾ ಬೇರೆನೇ ಇದೆ. ನಾವು ಸುಮ್ಮನೆ ಏನೋ ಮಾತಾಡೋದಲ್ಲ, ಸಿನಿಮಾ ಮಾಡಿದ್ದೀವಿ ನೋಡಿ ಅಂತ ಹೇಳೋದಲ್ಲ. ಈ ಸಿನಿಮಾ ಬೇರೆನೇ ಇದೆ. ದಯವಿಟ್ಟು ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಅದ್ಭುತವಾದ ಸಿನಿಮಾ. ಈ ಒಳ್ಳೆ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. 18ನೇ ತಾರೀಕು ಬರ್ತಾ ಇದೆ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಬೇಕು, ಈ ಸಿನಿಮಾ ಮೇಲೂ ಇರಬೇಕು. ಕಿಟ್ಟಿ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾನೆ. ಆಮೇಲೆ ನಮ್ಮ ಮಠಾಣ ಅವರು, ನಮ್ಮ ಯತಿ, ನಮ್ಮ ರಾಜು ಸಾರು, ನಮ್ಮ ಗಿರಿ, ಆರ್ಯ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ನಾನು ಚೆನ್ನಾಗಿ ಮಾಡಿದ್ದೀನಿ. ಆಮೇಲೆ ಸೌಜನ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ನನ್ನ ಹೆಂಡತಿ ಪಾತ್ರ ಅದರಲ್ಲಿ ಕಾಣಿಸ್ಕೋತಾರೆ. ಆಮೇಲೆ ನಮಗೆ ಒಂದು ಸ್ವಲ್ಪ ಭಯ ಆಯಿತು, ಇವರು ನಮ್ಮ ಹೆಂಡತಿ ಇಲ್ಲ ತುಂಬ ಚೆನ್ನಾಗಿ ಆಗಿದೆ ಸಿನಿಮಾ. ಒಳ್ಳೆ ಸಿನಿಮಾ. ಇಂಥ ಒಳ್ಳೆ ಸಿನಿಮಾನ ಗೆಲ್ಲಿಸಿ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರ ಮೇಲೆ ಇರಬೇಕು. ಥ್ಯಾಂಕ್ ಯು. ನನ್ನ ಕರೆಸಿ ಒಂದೆರಡು ಮಾತು ಮಾತಾಡಿಸಿದ್ದಕ್ಕೆ. ನೂತನ ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಈ ಸಿನಿಮಾಯಿಂದ ನನಗೆ ಇನ್ನೊಂದು 10 ವರ್ಷ ಬದುಕ್ತೀನಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈ ಸಿನಿಮಾ ನಿಜಕ್ಕೂ ಗೆಲ್ಲುತ್ತೆ. ನಮ್ಮ ಕಲಾವಿದರಿಗೆ ಇನ್ನೂ ಒಂದು 10 ವರ್ಷ ನಮಗೆ ಚಿಕ್ಕವರಾಗ್ತೀವಿ. ಯಾಕಂದರೆ ಇನ್ನು ನಮಗೆ ಪಾತ್ರಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಶ್ರೀ, ನಿನ್ನ ಕೆಲಸ ಹೇಳೋದೇ ಇಲ್ಲ, ಅದ್ಭುತವಾಗಿ ಮಾಡಿದ್ದಾರೆ ಸರ್. ನಾನು ಸುಮ್ಮನೆ ಮುಗಿಸ್ಬೂತಿಗೆ ಹೇಳ್ತಾ ಇಲ್ಲ, ಅದ್ಭುತವಾದ ನಿರ್ದೇಶಕರು. ಆಮೇಲೆ ಆ ಸಿನಿಮಾ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ, ಆ ಗ್ರೀನು, ಆ ಇದು, ಅಬ್ಬಬ್ಬ ಅದು ಬೇರೆನೆ.
ಒಳ್ಳೇದಾಗಲಿ. ಮೂರ್ತಣ್ಣ ನಿಮ್ಗೆ ಒಳ್ಳೇದಾಗಲಿ. ನೀವು ಈ ಸಿನಿಮಾ ಗೆದ್ದರೆ ಇನ್ನು ಒಂದು 10 ಸಿನಿಮಾ ಮಾಡ್ತೀರ ನೀವು. ಆ ಸಿನಿಮಾದಲ್ಲೂ ನಾವು 10 ಇಲ್ದಾದ್ರೂ ಒಂದು 3 ಇರ್ತೀವಿ, ಸಾಕಷ್ಟು. ಥ್ಯಾಂಕ್ ಯು ಮೂರ್ತಣ್ಣ, ಥ್ಯಾಂಕ್ ಯು ಶ್ರೀ, ಎಲ್ಲರಿಗೂ ಧನ್ಯವಾದಗಳು. ಈ ಸಿನಿಮಾ ನಿಮ್ಮ ಕೈಲಿದೆ, ನೀವೆಲ್ಲರೂ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನಮ್ಮ ಮೀಡಿಯಾ, ಪ್ರಿಂಟ್ ಮೀಡಿಯಾದವ್ರಿಗೆ ಧನ್ಯವಾದ ಹೇಳ್ತೀವಿ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪ್ರಮುಖವಾದ ಪಾತ್ರ ಅಂತ ಹೇಳ್ತೀನಿ. ಫ್ಲ್ಯಾಶ್ ಬ್ಯಾಕಲ್ಲಿ ಒಂದು ಚಕೋರಿ ಅನ್ನುವಂಥ ಪಾತ್ರನ ನನಗೋಸ್ಕರನೇ ಬರೆದು ಆ ಪಾತ್ರಕ್ಕೆ ರಾಜಿದ್ರೆ ಚೆನ್ನಾಗಿ ಮಾಡ್ತಾನೆ ಅಂತ ಡಿಸೈಡ್ ಮಾಡಿದಂಥ ನಮ್ಮ ನಿರ್ದೇಶಕರು ಶ್ರೀಯಣ್ಣನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ಮೂರ್ತಿ ಅಣ್ಣ ಇಲ್ಲ ಮಾಡಲಿ, ಹೊಸ ಹುಡುಗಾದರೂ ಈ ಕ್ಯಾರೆಕ್ಟರ್ ಮಾಡ್ತಾನೆ, ನನಗೇನೋ ಒಂದು ವೈಬ್ಸ್ ಅನ್ಸುತ್ತೆ ಅಂತ ನಾನು ನಂಬಿ ಅಣ್ಣ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾಳೆ ಅಟ್ಲೀಸ್ಟ್ ಒಂದಷ್ಟು ಜನ ನಾವೇನಾದ್ರೆ ಕಲಾವಿದರು ಒಂದಷ್ಟು ಸಿನಿಮಾ ಮಾಡಿದಾಗ ಈ ಸಿನಿಮಾಯಿಂದ ನನಗೊಂದು ಲೈಫ್ ಆಗ್ಬೋದು ಅಂತ ಒಂದು ಆಸೆ ಇರುತ್ತೆ. ಐ ಥಿಂಕ್ ನಾನು ಮಾಡಿರೋ ಒಂದು 27 ಸಿನಿಮಾದಲ್ಲಿ ಯಾವತ್ತೂ ಆ ಆಸೆ ಈಡೇರಲಿಲ್ಲ. ಐ ಥಿಂಕ್ ಈ ಸ್ಟೇಜ್ ಮೇಲೆ ಹೇಳ್ತೀನಿ, ಕೋರಾದಿಂದ ನನಗೊಂದಷ್ಟು ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಅಂತೂ ಖಂಡಿತ ಇದ್ದಣ. ಆ ಋಣ ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೊತೆ ಕೆಲಸ ಮಾಡಿದಂಥ ಒಂದಷ್ಟು ಸೀನಿಯರ್ಸು, ಹೊಸವ್ರು, ಎಲ್ಲರ ಜೊತೆ ಕೆಲಸ ಮಾಡಿದ್ದೀವಿ. ಎಲ್ಲರೂ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ದೀವಿ. ಮೋರವರ್ ತುಂಬ ಇಷ್ಟ ಏನಂದರೆ ಈ ಸಿನಿಮಾಗೆ ನನ್ನ ಸ್ನೇಹಿತ ಪ್ರಶಾಂತ್ ಡೇ 1 ಒಂದು ಬೆನ್ನೆಲುಬಾಗಿ ನಿಂತಿದ್ದಾನೆ. ಮಗ ಥ್ಯಾಂಕ್ ಯು. ನಿಜವಾಗ್ಲೂ ಒಂದು ಹೀರೋನ ಬೆಳೆಸೋದಕ್ಕೆ ಇನ್ನೊಂದು ಹೀರೋ ಬರೋದು ತುಂಬ ಕಷ್ಟ ಇವತ್ತಿನ ಜನ್ರೇಷನಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಿಟ್ಟಿನ ಬೆಳೆಸೋದಕ್ಕೆ ಪ್ರಶಾಂತ್ ಹಿಂದೆ ನಿಂತಿದ್ದಾನೆ. ಥ್ಯಾಂಕ್ಸ್ ಮಗ. ಖುಷಿ ಆಗುತ್ತೆ ನಿನ್ನಂಥ ಮನ್ಸುಗಳು ನಮ್ಮಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದಾಗ. ಸೊ 18ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಕೋರ ರಿಲೀಸ್ ಆಗ್ತಾ ಇದೆ. ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಇದೆ. ನಮ್ಮಂಥವ್ರನ್ನೆಲ್ಲ ಸೇರಿಸಿ ಕೆಲಸ ಕೊಟ್ಟರೆ ಮೂರ್ತಿ ಅಣ್ಣನಿಗೆ ಈ ಸಿನಿಮಾ ಒಳ್ಳೇದಾಗಬೇಕು. ಡೆಫಿನೆಟ್ಲಿ ಒಳ್ಳೇದಾಗೇ ಆಗುತ್ತೆ. ಸೊ ಇದು ಮುಂದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಂಥ ನಮ್ಮ ನಿರ್ದೇಶಕರಿಗೆ, ಮೂರ್ತಿ ಅಣ್ಣರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾ 18ನೇ ತಾರೀಕು ನೋಡಿ ಕರ್ನಾಟಕದಾದ್ಯಂತ ತುಂಬ ಅದ್ಧೂರಿಯಾಗಿ ಪ್ರಚಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ಕೂಡ ಮೂರ್ತನೇ ಹೇಳಿದಂಗೆ ನಮ್ಮ ರಾಕ್ಷಸ ನಿರ್ದೇಶಕರು ಶ್ರೀ ಸರ್ ಯಾವಾಗ ಹೋಗ್ತಾ ಇದ್ರು, ಯಾವಾಗ ಊಟ ಮಾಡ್ತಾಯಿದ್ರು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಕಚ್ಚೆ ಅಂತ. ಈ ಕೋರ ಸಿನಿಮಾದಲ್ಲಿ ಕೋ-ಡೈರೆಕ್ಟರ್ ಆಗಿ ಜೊತೆಗೆ ಒಂದು ಕಿಟ್ಟಿ ಜೊತೆ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ. ಒಂದು ಏನಪ್ಪ ಅಂತಂದರೆ, ಕಿಟ್ಟಿ ನನಗೆ 10 ವರ್ಷದ ಸ್ನೇಹಿತ. ಅವನಿಗೋಸ್ಕರ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡೆ. ಹಾಗೆ ನಾನು ಭಾಳಷ್ಟು ಜನ ನಿರ್ದೇಶಕರನ್ನ ನೋಡಿದ್ದೀನಿ. ಆದರೆ ನಮ್ಮ ಹೊರಟಾಶ್ರೀ ಅವರು ಒಂಥರ ರಾಕ್ಷಸ ಇದ್ದಂಗೆ. ಅವ್ರು ಇದು ಬೇಕಂದ್ರೆ ಅದು ಬೇಕು. ಬಟ್ ಅದ್ರ ಜೊತೆಗೆ ನಮ್ಮ ನಿರ್ಮಾಪಕರು ಹೇಗೆ ಅಂತಂದರೆ, ನನ್ನ ಸಿನಿಮಾ ಜರ್ನಿ 15 ವರ್ಷ ಇಂಡಸ್ಟ್ರಿನಲ್ಲಿ ಇದ್ದದ್ದು. ಸೀರಿಯಲ್ಸು ಮತ್ತು ಸಿನಿಮಾದಲ್ಲಿರೋ ಅಷ್ಟು ಪ್ರೊಡ್ಯೂಸರ್ಗಳಿಗಿಂತ ನನಗೆ ಬಹಳ ತುಂಬ ಹತ್ತಿರವಾದಂಥವ್ರು, ತುಂಬ ಇಷ್ಟವಾದಂಥವ್ರು ಅಂದರೆ ನಮ್ಮ ಪಿ ಮೂರ್ತಿ ಸರು. ಯಾಕೆ ಅಂದರೆ ನಿರ್ಮಾಪಕರಂತಂದರೆ ಒಬ್ಬ ನಿರ್ಮಾಪಕನಿಗೆ ಸಿನಿಮಾ ಮಾಡೋದಕ್ಕೆ ದುಡ್ಡಿರಬೇಕು ಅಂತ ಇಂಡಸ್ಟ್ರಿ ಹೇಳುತ್ತೆ. ಬಟ್ ನಮ್ಮ ಪಿ ಮೂರ್ತಿ ಸರ್ ನೋಡಿದ್ರೆ ಏನನ್ಸುತ್ತೆ ಅಂದರೆ, ಒಬ್ಬ ನಿರ್ಮಾಪಕನಿಗೆ ಸಿನಿಮಾದು ಗಾಳಿಗಂದ ಗೊತ್ತಿರಬೇಕು. ಬಟ್ ಇಡೀ ಬಿಗಿನಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಏನೇನು ಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಈವನ್ ಒಂದೊಂದು ಶಾರ್ಟ್ಸ್ಗಳು ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ನಮ್ಮ ಪಿ ಮೂರ್ತಿ ಸರ್ಗಿದೆ. ಸೊ ಅವ್ರ ಜೊತೆ ಒಂದು ಕೆಲಸ ಮಾಡೋದು ನನಗೆ ಭಾಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಗಾಗಿದೆ ಅಂದರೆ, ಕನ್ನಡ ಸಿನಿಮಾಗಳು ಇವತ್ತು ಹೆಚ್ಚಿಗೆ ಥಿಯೇಟರ್ಗಳಿಗೆ ಬರ್ತಿಲ್ಲ, ಕನ್ನಡ ಸಿನಿಮಾನ ನೋಡ್ತಿಲ್ಲ. ಯಾಕೆ ಅಂತಂದರೆ ಕನ್ನಡ ಸಿನಿಮಾದಲ್ಲಿ ದಮ್ ಇಲ್ಲ ಅಂತಾರೆ. ಸೊ ನಾನು ಈ ಮೂಲಕ ಮಾಧ್ಯಮ ಮಿತ್ರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕನ್ನಡ ಸಿನಿಮಾದಲ್ಲಿ ದಮ್ ಇಲ್ಲ ಅಂತ ಹೇಳುವಂಥವ್ರು ಈ ಕೋರ ಸಿನಿಮಾನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಈ ಕೋರ ಸಿನಿಮಾ ಮುಖಾಂತರ ಥಿಯೇಟರ್ಗಳು ಏನು ಮುಚ್ಚೋಗಿದೆ, ಭಾಳಷ್ಟು ಥಿಯೇಟರ್ಗಳು ಒಳ್ಳೊಳ್ಳೆ ಸಿನಿಮಾಗಳು ಬರದೆ ಮುಚ್ಕೊಂಡು ಹೋಗಿದೆ. ಅಂಥ ಥಿಯೇಟರ್ಗಳು ಇನ್ನು ಮುಂದೆ ಆದರೂ ತೆರ್ಕೊಳ್ಳಿ, ಕನ್ನಡ ಕಲಾವಿದರುಗಳನ್ನ ಬೆಳೆಸಲಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಜೊತೆ ಪಾತ್ರಧಾರಿಗಳಾಗಿರ್ತಕ್ಕಂಥ ಎಲ್ರಿಗೂ ಸಹ ಈ ಮುಖಾಂತರ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ನಮ್ಮ ಕೋರ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರು, ವೇದಿಕೆ ಮೇಲಿರುವಂಥ ಹಿರಿಯ ಕಲಾವಿದರು, ಹಾಗೂ ನನಗೆ ಬೆಂಗಳೂರು ಬಂದ ಮೇಲೆ ನನಗೆ ಅಣ್ಣನ ಥರ ಗೈಡ್ ಮಾಡಿದಂಥ ನಮ್ಮ ಮೂರ್ತಿ ಅಣ್ಣ, ಹಾಗೂ ನಮ್ಮ ತುಂಬ ಆತ್ಮೀಯ ಸ್ನೇಹಿತ ಕಿಟ್ಟಿ, ಎಲ್ಲರಿಗೂ ವಂದಿಸ್ತಾ,
ಸಿನಿಮಾ ಸಿನಿಮಾ ಏನಿದೆ, ಇವರು ಡೈರೆಕ್ಟ್ರು ಮತ್ತು ನಮ್ಮ ಮೂರ್ತಿ ಅಣ್ಣ ಬರೀ ಸುಳ್ಳು ಹೇಳ್ತಾರೆ, ತುಂಬ ಕಷ್ಟ ಬಿದ್ದು ಮಾಡಿದೀವಿ ಅಂತ. ಬಟ್ ಒಂದು ವಿಚಾರ ಏನಂದರೆ, ಮೂರ್ತಿ ಅಣ್ಣ ಸಿನಿಮಾ ಮಾಡಬೇಕು ಅಂತ ನಾನು 18 ವರ್ಷದಿಂದ ಮೂರ್ತಿ ಅಣ್ಣನ ಪರಿಚಯ, 18 ವರ್ಷದಿಂದನೂ ತುಂಬ ಆಸೆ ಇತ್ತು ಸಿನಿಮಾ ಮಾಡಬೇಕು ಅಂತ. ಬಟ್ ಈ ಸಿನಿಮಾ ಇದೆಯಲ್ಲ, ಅವರು ತುಂಬ ಯಾವುದೇ ಒಂದು ವಿಚಾರಕ್ಕೆ ನಾನು ಹತ್ರದಿಂದ ನೋಡಿರೋ ಪ್ರಕಾರ ಕಷ್ಟ ಅಂತೂ ಎಲ್ಲೂ ಬಿದ್ದಿಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾರೆ ಅಷ್ಟೇ. ಎಲ್ಲ ಮೀಡಿಯಾದವ್ರ ಜೊತೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ನಾನು ನೋಡಿದ್ದೀನಿ, ಕಷ್ಟ ಬಿದ್ದಿದ್ದೀನಿ ಸಿನಿಮಾ ಮಾಡೋಕ್ಕೆ ಅಂತ. ಅವ್ರು ಯಾವ ಕಷ್ಟನೂ ಬಿದ್ದಿಲ್ಲ, ಸಿನಿಮಾ ಮಾಡಿದ್ದಾರೆ, ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅವ್ರು ಇನ್ನೇನು ಮಾಡಿಲ್ಲ. ಸಿನಿಮಾ ನಾವು ನೋಡಿದ್ರೆ ನಮಗೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಏನಕ್ಕೆ ಅಂದರೆ ನಮ್ಮ ಮನೆ ಕೂಸು ನಮಗೆಲ್ಲ ಇಷ್ಟ ಆಗುತ್ತೆ. ಬಟ್ ಸಿನಿಮಾ ಮೂರ್ತಿ ಅಣ್ಣ ಇದಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಕಷ್ಟ ಬಿದ್ದು ಸಿನಿಮಾ ಮಾಡಿಲ್ಲ. ಹಾಗೆ ನಮ್ಮ ಡೈರೆಕ್ಟ್ರು ಅಷ್ಟೇ, ಅವರೂ ಕಷ್ಟ ಬಿದ್ದು ಸಿನಿಮಾ ಮಾಡಿಲ್ಲ, ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಸಿನಿಮಾನ ನೀವು ನೋಡಿ. ನಾವು ಸಿನಿಮಾ ಆಲ್ರೆಡಿ ಒಂದ್ಸರಿ ನಾವು ನೋಡಿದ್ದೀವಿ, ನಮ್ಗೆ ಇಷ್ಟ ಆಗಿದೆ. ಬಟ್ ನಿಮ್ಗೆ ಇಷ್ಟ ಆಗುತ್ತಾ ಇಲ್ವೋ ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ. ಸಿನಿಮಾ ನಿಮ್ಗೆ ಇಷ್ಟ ಆಗೋ ಥರ ತೆಗೆದಿದ್ದೀನಿ ಅಂತ ಡೈರೆಕ್ಟ್ರಿಗಿದೆ ಮನಸ್ಸಲ್ಲಿ. ಅದನ್ನು ನೀವು ಮೀಡಿಯಾದವರಾಗಲಿ ಸ್ನೇಹಿತರಾಗಲಿ ಅದನ್ನು ನೀವು ಏನು ಮಾಡಬೇಕು ಅಂದರೆ ಎಕ್ಸ್ಪ್ಲೋಸ್ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಆಸೆ ನನಗಷ್ಟೇ. ಬಟ್ ಇನ್ನೊಂದೇನೆಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಅನಿಸಿಕೆ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಈ ಟೈಮಲ್ಲಿ ಏನು ಸಿನಿಮಾ ಬೇಕಿತ್ತು ಆ ಟೈಪ್ ಸಿನಿಮಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಪಿ ಮೂರ್ತಿ ಅಣ್ಣವರೇ, ತುಂಬ ನನ್ನ ಫೋನ್ ಮಾಡಿ ಕರ್ಸ್ಕೊಂಡಿದ್ದಕ್ಕೆ ತುಂಬ ನಮಸ್ಕಾರ. ಟೀಸರ್ ನೋಡಿದೆ, ಟ್ರಯಲ್ ನೋಡಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಶ್ರೀ ಸರ್ ತುಂಬ ಸಖತ್ತಾಗಿ ಮಾಡಿದ್ದಾರೆ ಸರ್. ನಾನು ವಟ ಐ ಲವ್ ಯು ನೋಡಿದೆ, ತುಂಬ ಒಂದೊಂದು ಸೀನು ತುಂಬ ಸಾಂಗ್ ಆಗಲಿ ಎಲ್ಲ ಅದ್ಭುತವಾಗಿ ಮಾಡಿದ್ದೀರಾ. ಅದೇ ಥರ ಅದು 2 ತಗೊಂಡೋಗಿದ್ದೀರಾ ಅಂತ ನಾನು ತುಂಬ ನಂಬ್ತಾ ಇದ್ದೀನಿ. ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನಮ್ಮ ಪಿ ಮೂರ್ತಿ ಅನ್ನೋರು ಎಲ್ಲೂ ಸೋಲೆ ಇದ್ದ ಸರ್ದಾರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪಿ ಮೂರ್ತಿ ಅನ್ನೋರು ತುಂಬ ಕಷ್ಟಪಟ್ಟು ಒಂದು ನಿರ್ಮಾಪಕರು ಎಲ್ಲಿಂದ ಕಾಸು ತರ್ತಾರೆ ಯಾರಿಗೂ ಏನು ಗೊತ್ತಾಗಲ್ಲ. ಸೊ ಅವ್ರ ಮನೆಗೆ ಊಟ ಐತ ಏನೈತ ಗೊತ್ತಿರಲ್ಲ. ಅವರು ಇಡೀ ತಂಡಕ್ಕೆ ಎಲ್ಲಿ ತಂದಾಗ್ತಾ ಇರ್ತಾರೆ ಅಂತ ಅವ್ರೊಬ್ಬರಿಗೆ ನಿರ್ಮಾಪಕರು ಅದು ಒಂದು ಕಷ್ಟ ಅವ್ರೊಬ್ಬರಿಗೆ ಕೊಟ್ಟು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಕಿಟ್ಟಣ್ಣವರು ತುಂಬ ಅದ್ಭುತವಾಗಿ ಮಾಡಿದ್ದೀರಣ್ಣ. ಆಮೇಲೆ ಹೀರೋಯಿನು ಸಹ ಅವ್ರು ಬಂದಿಲ್ವಾ? ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದೀರಮ್ಮ. ಎಲ್ಲ ತುಂಬ ಸಾಂಗ್ ಪ್ಯಾದ ಸಾಂಗ್ ಅಂತ ತುಂಬ ಕಣ್ಣಲ್ಲಿ ನೀರು ಬರ್ತೈತೆ. ಎಲ್ಲ ಅಭಿಮಾನಿ ದೇವರುಗಳು. ಇದು ನಮ್ಮ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ ಅಂತ ನಮ್ಮ ಪಿ ಮೂರ್ತಿ ಅಣ್ಣವರು ಒಂದು ನಿರ್ಮಾಪಕರಾಗಿ ತುಂಬ ಅದ್ಭುತವಾಗಿ ಮಾಡಿದ್ದೀರ. ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ ಅಂತ ಎತ್ತಿ ತೋರಿಸಿದ್ದೀರಾ. ಇದು ಯಶಸ್ವಿಯಾಗಿ ಅಂತ ಎಲ್ಲ ತಂಡಕ್ಕೆ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಅಭಿಮಾನಿಗಳು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಆಮೇಲೆ ಇನ್ನೊಬ್ಬ ನಮ್ಮ ಕನ್ನಡದಲ್ಲಿ ಒಂದು ಖಳನಾಯಕ ತುಂಬ ಇವತ್ತು ಖಳನಾಯಕನೇ ಇಲ್ಲ. ನಾವು ಇವತ್ತು ಹೇಳ್ಬೇಕಂದ್ರೆ ನಿಮ್ಮ ಒಂದು ಸ್ಟಿಲ್ ತುಂಬ ಅದ್ಭುತವಾಗೈತೆ. ರಾ ಸಬ್ಜೆಕ್ಟಲ್ಲಿ ನಿಮ್ಗೆ ರಾ ಲುಕ್ ತುಂಬ ಅದ್ಭುತವಾಗಿ ಚೆನ್ನಾಗಿತ್ತಣ್ಣ. ನಿಜವಾಗ್ಲೂ ನೀವು ಎಲ್ಲ ಲ್ಯಾಂಗ್ವೇಜಲ್ಲೂ ನೀವು ಬೆಳೀತೀರಂತ ನಾನು ಇದು ಮಾಡ್ಕೊತೀನಿ. ಎಲ್ಲ ಅಭಿಮಾನಿಗಳು ನಮಸ್ಕಾರ. 18ಕ್ಕೆ ರಿಲೀಸು ನಾವು ಬರ್ತಾ ಇದ್ದೀವಿ. ಎಲ್ಲ ಅಭಿಮಾನಿಗಳು ದೇವ್ರು ಬಂದು ಆಶೀರ್ವಾದ ಮಾಡಿ ಅಂತ ಎಲ್ಲ ಕೇಳ್ಕೊತಾ ಇದ್ದೀವಿ. ಭಯ ಆಗ್ತೈತೆ, ಖುಷಿನೂ ಆಗ್ತೈತೆ. ದೊಡ್ಡ ಕಲಾವಿದರಿದ್ದೀರಾ, ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ನಾನೇನು ಇಲ್ಲ, ಇಲ್ಲಿ ಬರೀ ಶೂನ್ಯ ಅಷ್ಟೇನೆ. ಒಂದು ಯೂನಿಕ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ. ನಾರ್ಮಲ್ ಆಗಿ ಮಾಡಿದ್ರೆ ಯಾರು ವಿಡಿಯೋಸ್ ನೋಡಲ್ಲ ಅಂತೇಳಿ ಟಕ್ಕರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಯಮ್ಮ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವರು ನನ್ನ ತಾಯಿ ಥರ ಅವ್ರು ಹೇಳಿದ್ರು ಮೂರ್ತಿ ಅಣ್ಣವ್ರದ್ದು ಕೋರಾ ಮೂವಿ ಬರ್ತಿದೆ, ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ, ಟ್ರೈಲರ್ ನೋಡಿದೆ. ಟ್ರೈಲರ್ ನೋಡಿದ ತಕ್ಷಣ ಸ್ವಲ್ಪ ಮೈಂಡಿಗೆ ಬಂತು, ಕೋರ ಅಲ್ವಾ ಸ್ವಲ್ಪ ವೈಲೆಂಟ್ ಮಾಡಬೇಕು ಅಂತ ಹೇಳಿ ಆಯ್ತು ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡಿದೆ. ಮೂರ್ತಿ ಅಣ್ಣನಿಗೆ ಕಳಿಸಿದೆ. ತುಂಬ ಖುಷಿ ಪಟ್ಟರು ಆ ರೀಲ್ಸ್. ಅದು ತುಂಬ ಖುಷಿ ಆಗುತ್ತೆ. ಅದು ಸುತ್ತಲೂ ಕಾಡು ಕೋಟೆ, ಆ ಕೋಟೆ ಒಳಗಡೆ ಸಾಮ್ರಾಜ್ಯ. ಆ ಸಾಮ್ರಾಜ್ಯ ಕಟ್ಟಲು 100 ಜನರ ಮಾರಣ ಹೋಮ. ಥ್ಯಾಂಕ್ ಯು ಸೋ ಮಚ್. 100% సూపర్ హిట్ అవుతుందని అనుకుంటున్నాము. తెలుగులో హిందీలో అన్ని డబుల్ లాంగ్వేజ్ మేమే తీసుకున్నాం. సినిమా 100% సక్సెస్. కాంతారా సినిమా తర్వాత ఈ సినిమా హిట్ అవుతుందని నేను అనుకుంటున్నాను. మీరు కూడా మీరు ఆశీర్వాదం అలాగే ఉంటుందని అనుకుంటున్నాను. 18th రిలీజ్ తప్పకుండా మీరు సినిమా థియేటర్లో చూడండి, మమ్మల్ని ఆశీర్వదించండి. థ్యాంక్ యూ వెరీ మచ్. మూర్తి సార్కి థ్యాంక్స్ చెప్పాలి, ఎందుకంటే చాలా అద్భుతంగా చేశాడు. పబ్లిసిటీ చాలా ఎరుగా తీస్తున్నారు. శ్రీ గారికి, హీరోయిన్, అలాగే మదర్ క్యారెక్టర్ అందరికీ
ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ಪ್ರೆಸೆಂಟ್ ಹಿಯರ್. ಎಲ್ಲರೂ ನೋಡಿ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಈಗ ತಾನೇ ಬಂದೆ. ಐಮ್ ಸಾರಿ, ಒಂದು ಪ್ರೋಗ್ರಾಮ್ ಒಂದು ಶೂಟಲ್ಲಿದೆ ನಾನು, ಸೊ ಅದು ಮುಗಿಸ್ಕೊಂಡು ಬರಬೇಕಾಯ್ತು. ಕೋರಾ ತನ್ನ ಸಿಕ್ಕಾಬಟ್ಟೆ ಕಷ್ಟಪಟ್ಟು ವರ್ಕ್ ಮಾಡಿದೆ. ಆ್ಯಂಡ್ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ಬೇಕಂತ ಸಿಕ್ಕಾಬಟ್ಟೆ ಹಾರ್ಡ್ ಎಫರ್ಟ್ ಹಾಕಿ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಬೋದು, ನಾನು ಇದಕ್ಕೆ ಮುಂಚೆ ನೋಡಿದ್ದೀನಿ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಸೊ ಬಹಳಷ್ಟು ಬಾರಿ ನೋಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಯೂಟ್ಯೂಬಲ್ಲಿ ಕೂಡ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಮೂರ್ತಿ ಸರ್ ಅವರು ವಿಲನ್ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸುನಾಮಿ ಕಿಟಿ ಬಗ್ಗೆ ಕೇಳಂಗೇನೆ ಇಲ್ಲ. ಅವ್ರ ಎನರ್ಜಿ ಲೆವೆಲ್ಸ್ನ ನಾವು ಇದಕ್ಕೆ ಮುಂಚೆ ಬಹಳಷ್ಟು ಜಾಗದಲ್ಲಿ ರಿಯಾಲಿಟಿ ಶೋಸಲ್ಲಿ ನೋಡಿರ್ತೀವಿ. ಅದೇ ಥರ ಇದರಲ್ಲಿ ಫೈಟಲ್ಲಿ ನೋಡಿ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ, ನನಗೂ ಕೂಡ ಇಷ್ಟ ಆದರೂ ಕೂಡ. ಅಂದರೆ ವೆರಿ ಟ್ಯಾಲೆಂಟೆಡ್. ನಮ್ಮನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನಮಗೊಂದು ವೇದಿಕೆ ಬೇಕಾಗುತ್ತೆ. ಆ್ಯಂಡ್ ಆ ತರಹದ ಒಂದು ವೇದಿಕೆ ಕೋರಾ ಚಿತ್ರ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸೌಜನ್ಯ ಅವರು ಕೂಡ ಇದ್ದಾರೆ. ಆ್ಯಂಡ್ ಚರಿಷ್ಮಾ ಅವರು ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಐ ಆಮ್ ವೆರಿ ಗ್ಲಾಡ್ ಬಿಕಾಸ್ ಅಫ್ಕೋರ್ಸ್ ಕೊಡವ ಅಂತ ಅನ್ಬೇಕಾದ್ರೆ ಆಟೋಮ್ಯಾಟಿಕ್ಲಿ ಒಂದು ಇನ್ಬಿಲ್ಟ್ ಸಪೋರ್ಟ್ ಬಂದ್ಬಿಡುತ್ತೆ. ಅವ್ರು ನಮಗೆ ಮಾಡೋದಾಗಿರ್ಬೋದು ಅಥವಾ ನಾವು ಅವ್ರಿಗೆ ಮಾಡೋದಾಗಿರಬಹುದು. ಅದೆಲ್ಲದಕ್ಕಿಂತ ಮೀರಿದೇನಂತಂದ್ರೆ ಟೀಮ್ ಎಫರ್ಟ್. ತುಂಬ ಚೆನ್ನಾಗಿ ಎಲ್ಲರೂ ನಾನು ಮಾಡ್ತೀನಿ ಅನ್ನೋ ರೀತಿನಲ್ಲಿ, ನಂದೇ ಸಿನಿಮಾ ಅನ್ನೋ ರೀತಿನಲ್ಲಿ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿ ಈ ಒಂದು ಸಿನಿಮಾನ ನಮ್ಮೆಲ್ಲರ ಮುಂದೆ ತಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇದೇ 18ಕ್ಕೆ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡಿದ್ಮೇಲೆ ತಾನೇ ನಮಗೆ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದ್ರದ್ದು ಒಂದು ಅಳತೆ ಸಿಗುತ್ತೆ. ಸೊ ನಾವೇನೇ ಹೇಳಬೇಕು ಅಂತ ಅಂದ್ರೂ ಒಂದ್ಸತಿ ನೋಡಬೇಕು, ನೋಡಿದ್ಮೇಲೆ ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅದು ಬರೀ ಕೋರಾ ಚಿತ್ರಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಇದೇ ರೀತಿಯಾದ ಒಂದು ಸಪೋರ್ಟ್ ಇರಬೇಕು. ಒಂದ್ಸತಿ ನೋಡಿ ನಾವು ಅದನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಸಂಜೆ ಎಲ್ಲರೂ ಕೋರಾ ಟೀಸರ್ನ ನೋಡಿದ್ದಕ್ಕೆ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ inviting me. Thanks a lot. Thank you so much, ma'am. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂಜೆಯಲ್ಲಿ ಇವತ್ತು ಕೋರದ ಒಂದು ಪ್ರೆಸ್ ಮೀಟು. ಯಾಕಂತ ಹೇಳಿದ್ರೆ ಇನ್ನೇನು ಏಪ್ರಿಲ್ 18 ಇಡೀ ಕರ್ನಾಟಕ ರಾಜ್ಯದಂಥ ಕೋರ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸುಮಾರು 3 ವರ್ಷದ ಶ್ರಮ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರು, ಪತ್ರಿಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನನ್ನ ಒಂದು ಕರೆಗೆ ಹೂಗೊಟ್ಟು ಬಂದಂಥ ನಮ್ಮ ಒಂದೇ ಒಂದು ಕಾಲ್ ಮಾಡಿದ್ದು ಗೆಟಾಪ್ ಚೇಂಜ್ ಮಾಡ್ಕೊಂಡು ಅದಕ್ಕೆ ನನ್ನ ನಗ ಬಂತು. ತನಿಷ್ ಅವರು ನಿಜವಾಗ್ಲೂ ಬೆಂಕಿ ಅಂತ ಕರಿತೀವಿ. ನಾನು ಒಂದೇ ಒಂದು ಫೋನ್ ಮಾಡಿಬಿಟ್ಟು, ಮೇಡಮ್ ನಮ್ಮದು ಒಂದು ಈವೆಂಟ್ ಇದೆ, ಕಾರ್ಯಕ್ರಮ ದಯವಿಟ್ಟು ಬನ್ನಿ ಅಂತ ಹೇಳಿದೆ. ತಕ್ಷಣ ಬಂದರು. ನಿಜವಾಗ್ಲೂ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ರಜತ್ ಬಂದಿದ್ದರು, ನಮ್ಮ ಸಂಜಯ್ ಗೌಡರು ಬಂದಿದ್ದಾರೆ, ನಮ್ಮ KC ಮೂರ್ತರು, ರಮೇಶ್ ಅಣ್ಣವರು, ನಮ್ಮ ಪಿ ಚೆಲ್ಲರ್ ಕೋ ಪ್ರೊಡ್ಯೂಸರು. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಡೇ 1ಇಂದನೂ ಇವತ್ತಂಕೂ ನಮ್ಮ ಸಿನಿಮಾಗೆ ಫುಲ್ಲು ಸಪೋರ್ಟ್ ಇದ್ದಂಥ ನನ್ನ ಗೆಳೆಯ ವಟ ಪ್ರಶಾಂತ್ ಅವರು. ನಿಜವಾಗ್ಲೂ ಯಾಕಂತ ಹೇಳಿದ್ರೆ ತುಂಬಾ ಯಾವುದೇ ಕಾರ್ಯಕ್ರಮದ್ದು ನಾವು ಕರೆಯೋದೇ ಬೇಕಾಗಿಲ್ಲ. ಯಾಕಂದರೆ ನಮ್ಮ ಶ್ರೀನು ಅವರು ತುಂಬ ಖುಷಿ, ಬರೋ ಫ್ರೆಂಡ್, ಈ ಮಗ ಎಲ್ಲಿದೆ ಬರಂದ್ರೆ ಸೀದಾ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಗೆಲ್ಲಿಸ್ಬೇಕಂತ ಇನ್ನೊಬ್ರು ಪಾಪ ಕಲಾವಿದರು ಬರ್ತಾರಲ್ಲ, ಅದು ತುಂಬ ಒಂದು ಪ್ಲಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಿಟಿ ಹೊಸಬ, ಇಡೀ ತಂಡ ಹೊಸಬನ್ನ ಬೆಳೆಸೋದಿದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ಕೆ ಬಂದಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮದಿರು, ಸೆಲೆಬ್ರಿಟಿಗಳು, ಕಲಾವಿದರು ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಕೋರಾ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ನಮ್ಮ ತಾಯಿ ರತ್ನಮ್ಮ ಮೂವೀಸ್ ಬ್ಯಾನರಲ್ಲಿ ಮಾಡಿರೋದು ಕೋರಾ ಅಂತ ಒಂದು ಸಿನಿಮಾ. ಜೊತೆಗೆ ಕೊರಗಜ್ಜ ಸ್ವಾಮಿ ಆಶೀರ್ವಾದ, ಮತ್ತು ಪ್ರೆಸೆಂಟೇಷನ್ ನಮ್ಮ ಧ್ರುವ ಸರ್ಜಾ ಅವರು. ಯಾಕಂತ ಹೇಳಿದ್ರೆ ಈ ಸಿನಿಮಾಗೆ ಡೇ 1ಇಂದನೂ ಧ್ರುವ ಸರ್ಜಾ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ. ಇವತ್ತು ಬರಬೇಕಾಯ್ತು, ಹೈದ್ರಾಬಾದ್ ಶೂಟಿಂಗ್ ಇದೆ ತೆಲುಗು ಸಿನಿಮಾದಲ್ಲಿ. ಸೊ ಹಾಗಾಗಿ ಮೈನ್ ಥಿಯೇಟರ್ ರಿಲೀಸ್ ಬರ್ತಾ ಇದ್ದಾರೆ. ಮತ್ತು ಈ ಒಂದು ಕೋರಾ ಅಂತಂದರೆ ಇವತ್ತು ಯೂಶುವಲ್ ಆಗಿ ಎಲ್ಲ ನೋಡಿರ್ಬೋದು, ರೌಡಿಸಮ್ಮು, RR, ಸೆಂಟಿಮೆಂಟು, ಫ್ಯಾಮಿಲಿ, ಮತ್ತೊಂದು ಅದನ್ನೆಲ್ಲ ಹೊರತುಪಡಿಸಿ ಒಂದು ಕೋರಾ ಅಂತ ಹೇಳಿದ್ರೆ ಒಂದು ಫಾರೆಸ್ಟ್ ಒಳಗಡೆ ಹೋದಾಗ ನಿಜವಾಗ್ಲೂ ಅಲ್ಲಿ ನಡೆಯುವಂಥ ಒಂದು ಕತೆ, ಆ ಕತೆ ನೋಡ್ಕೊಂಡು ನಾವು ಈಚೆ ಬರ್ತೀವಿ ಅಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ಅದು ಕೋರಾ. ಯಾಕಂತ ಹೇಳಿದ್ರೆ ನಾವು ಕೊರಗಜ್ಜನ ಭಕ್ತ, ಕೊರಗಜ್ಜನ ಆರಾಧಕ. ಈ ಸಿನಿಮಾದಲ್ಲಿ ಕೊರಗಜ್ಜನ ಮಾಡಬೇಕಾದ್ರೆ ಸಾಕಷ್ಟು ಪವಾಡಗಳಾಯಿತು ನಾನು ಕೋಲ ಮಾಡಿಸ್ಬೇಕಾದ್ರೆ. ಸೊ ಹಾಗಾಗಿ ಈ ಒಂದು ಕೋರಾ ಅಂತ ಸಿನಿಮಾಗೆ ಒಂದು ಬೇರೆ ಥರ ಪವರ್ ಇದೆ. ಅದು ನನಗೆ ಗೊತ್ತಿಲ್ಲ ಏನಂತ. ಇವತ್ತು ಕೋರಾ ಸಿನಿಮಾ ಸಂಪೂರ್ಣ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಕೊರಗಜ್ಜ ಸ್ವಾಮಿ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತೇಳಿ ನನ್ನ ಘಂಟಾಘೋಷವಾಗಿ ಹೇಳ್ತೀನಿ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ
ನಿಮ್ಗೆ ಗೊತ್ತು, ಯಾವತ್ತೂ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು 4 ಜನ ಪಿಲ್ಲರ್ ಇರ್ತಾರೆ. ಒಂದು ಕ್ಯಾಮ್ರಾಮ್ಯಾನು, ಒಂದು ಎಡಿಟ್ರು, ಮತ್ತು ಒಬ್ಬ ಡೈರೆಕ್ಟ್ರು, ಇನ್ನೊಬ್ರು ಕತೆ ಬರೆದವರು. ಸೊ ಇದು ತುಂಬ ಮೇಜರ್ ಇಂಪಾರ್ಟೆಂಟು, ಆಯ್ತಾ. ಸೊ ಹಾಗಾಗಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಪರದೆ ಹಿಂದೆಗಡೆ ಕೆಲಸ ಮಾಡಿರ್ತಾರೆ ಪಾಪ, ಅವ್ರು ಪರದೆ ಮುಂದೆನೇ ಬರ್ತಾರೆ. ಸೊ ನಾವು ಮಾತ್ರ ಪರದೆ ಮುಂದೆ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಒಂದು ಪಿಲ್ಲರ್ಗಳು. ಮತ್ತು ನಾನು ಶ್ರೀ ಬಗ್ಗೆ ಮಾತಾಡ್ಬೇಕಂದ್ರೆ, ಹೊರಟ ಆದಮೇಲೆ ಇವತ್ತು ಶ್ರೀ ಅವ್ರು ಏನೊಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋದು ಅಂತ ಹೇಳಿದ್ರೆ ಅದು 100% ಕೋರ ಸಿನಿಮಾ. ಶ್ರೀ, ನಾನು ನಿಜ ಹೇಳ್ತೀನಿ ಕೇಳಿ, ನಾವು ಯೂಶುವಲಾಗಿ ಎಲ್ಲ ಸಿನಿಮಾ ನೋಡ್ತಾ ಇರ್ತೀವಿ. ಈ ಕೋರ ಸಿನಿಮಾ ಒಂದು ಸಿನಿಮಾ ಅಲ್ಲ, ಒಂದು ನಿಜವಾದ ಒಂದು ಕತೆ, ಒಂದು ಕಂಟೆಂಟು ನೆಕ್ಸ್ಟ್ ಲೆವೆಲಲ್ಲಿ 100% ಹಿಟ್ ಆಗುತ್ತೆ. ಡೋಂಟ್ ವರಿ, ನಿನಗೆ ಬ್ರೇಕ್ ಆಗುತ್ತೆ ಶ್ರೀ, ಆಯ್ತಾ. ಯಾಕಂದರೆ ಫಸ್ಟು ಡೈರೆಕ್ಟ್ರ್ ಗೆಲ್ಲಬೇಕು. ಡೈರೆಕ್ಟ್ರ್ ಗೆದ್ದರೆ ಪ್ರೊಡ್ಯೂಸರು, ಹೀರೋ ನಾವೆಲ್ಲರೂ ಗೆಲ್ತೀವಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನನಗೆ ಕೆಲವೊಂದು ಪಾತ್ರಗಳೇ, ನಮ್ಮ ಮುನಿಯಣ್ಣ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಕಿಟಿ ಆಗಿರ್ಬೋದು, ಮಟಣ್ಣ ಆಗಿರ್ಬೋದು, ಚರಿಷ್ಮಾ ಆಗಿರ್ಬೋದು, ಇವರೆಲ್ಲ ನಾವೇನೋ ದುಡ್ಡು ಕೊಟ್ಟಿದ್ದೀವಿ ಬಂದು ಆ್ಯಕ್ಟ್ ಮಾಡ್ಬೇಕಂತ ಮಾಡಿಲ್ಲ. ನಿಜವಾಗ್ಲೂ ಈ ಸಿನಿಮಾ ಗೆಲ್ಲಿಸ್ಬೇಕಂದ್ಬಿಟ್ಟು ತುಂಬ ಶ್ರಮ ಪಟ್ಟಿದ್ದಾರೆ. ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಮುನಿಯಣ್ಣವರು ನಿಮ್ಗೆ ಗೊತ್ತಿರ್ಬೋದು, ನಾವು ಒಂದು ಟೀ ಎಸ್ಟೇಟಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ತನಕ ಗೋಣಿಚೀಲ ಹಾಕ್ಕೊಂಡು, ಅಲ್ಲಿ ಬೆಟ್ಟದ ಮೇಲೆ ಮಳೆ, ಗಾಳಿ, ಚಳಿ, ಜಿಗಣೆ ಕಾಟ, ಅಲ್ಲಿ ಕ್ಯಾರವೆನ್ ಇಲ್ಲ, ಏನಿಲ್ಲ. ಒಂದು ಶೂಟಿಂಗ್ ಆದಮೇಲೆ ಇನ್ನೊಂದು ಟೇಕ್ ಹೋಗುವಾಗ ಪಾಪ ಅಲ್ಲೇ ನೆಲದಲ್ಲಿ ಕುಂತಿರೋರು. ಸೊ ಆ ಥರ ಒಂದು ಸುಮಾರು ಒಂದು 150 ಸಿನಿಮಾ ಆಯ್ತು ಮುನಿಯಣ್ಣ ನಿಮ್ಮದು, 150 ಸಿನಿಮಾ ಮೇಲ್ ಮಾಡಿದ್ದಾರೆ. ನಾನೊಬ್ಬ ದೊಡ್ಡ ಆ್ಯಕ್ಟರ್ ಅಂತ ಅಂಬಲಿಲ್ಲ ಅವರಲ್ಲಿ, ಆಯಿತಾ. ನಾನೊಬ್ಬ ಸಾಮಾನ್ಯ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ನೀವು ನಂಬಲ್ಲ, ಈ ಸಿನಿಮಾದಲ್ಲಿ ಈ ಏನು ಪಾತ್ರದ ಮುನಿ, ಸೌಜನ್ಯ, ಮಟಣ್ಣ ಮತ್ತು ನಮ್ಮ ನಾಯಕ ಇವರೆಲ್ಲ ಜನಕ್ಕೆ ಕಣ್ಣೀರು ಹಾಕ್ಸ್ತಾರೆ, ಆಯಿತಾ. ಜನಕ್ಕೆ ಅಂಥ ಕ್ಯಾರೆಕ್ಟ್ರು. ಈಗ ಒಂದು ಸಾಂಗ್ ಬಂತಲ್ಲ ನಿಮಗೆ, ನಮ್ಮ ಹೇಮಂತ್ ಹೆಸರು ಮರ್ತುಬಿಟ್ಟೆ ಅನ್ಸ್ತದೆ, ಹೇಮಂತ್ ಒಂದು ಸಾಂಗ್ ಮಾಡಿದ್ರಲ್ಲ ಮ್ಯೂಸಿಕ್ ಡೈರೆಕ್ಟರ್, ಆ ಸಾಂಗು ಬೇರೆ ಲೆವೆಲ್ ಇದೆ. ಆ ಸಾಂಗು ಅದಕ್ಕೆ ನಮ್ಮ ಶ್ರೀ ಲಿರಿಕ್ ಮಾಡಿರೋದು. ಆ ಸಾಂಗು ಆಡ್ಬೇಕಾದ್ರೂ ಕಣ್ಣಲ್ಲಿ ನೀರು ಬಂತು ನಮಗೆ. ಸ್ಟುಡಿಯೋದಲ್ಲಿ ಆ ಸಾಂಗು ರೆಕಾರ್ಡ್ ಮಾಡ್ಬೇಕಾದ್ರೆ 100% ನಾವು ಹತ್ತಿದ್ದೀವಿ. ಮತ್ತು ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವು ಪ್ರೀಮಿಯರ್ ಶೋ ನೋಡಿದ್ದೀವಲ್ಲ, ಆ ಕ್ಲೈಮ್ಯಾಕ್ಸಲ್ಲಿ ಎದೆಯ ಗೂಡಲಿ ಅಂತ ಒಂದು ಲಿರಿಕ್ ಬರ್ತದೆ. ನಿಜವಾಗ್ಲೂ ಎಂಥ ಕಟ್ಕೊಂಡು ಅವತ್ತು ಕಣ್ಣೀರು ಹಾಕ್ತಾನೆ. ಅಷ್ಟು ತುಂಬ ಅದ್ಭುತವಾಗಿ ಎಳೆಯಾಗಿ ಮಾಡಿದ್ವಿ. ಸೊ ಹಾಗಾಗಿ ಈ ಸಿನಿಮಾ ಏಪ್ರಿಲ್ 18ನೇ ತಾರೀಕು ನಿಮ್ಮ ಮುಂದೆ ಕರ್ನಾಟಕ ರಾಜ್ಯದಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ ಮತ್ತು ಪ್ರೊಡ್ಯೂಸರ್ ಬಾಲಾಜಿ ಅವರು ಬಂದಿದ್ದಾರೆ. ಅವರು ಈ ವೀಕ್ 18 ರಿಲೀಸ್ ಆಗಿ 25ಗೆ ತೆಲುಗು ರಿಲೀಸ್ ಮಾಡ್ತಾರೆ, ಅದಾಗಿ ತಮಿಳು ರಿಲೀಸ್ ಮಾಡ್ತಾರೆ. ಒಟ್ಟಾರೆ 3 ಭಾಷೆ ರಿಲೀಸ್ ಮಾಡ್ತಾ ಇದ್ದಾರೆ. ನಾವು ಪ್ಯಾನ್ ಇಂಡಿಯಾ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಪ್ಯಾನ್ ಇಂಡಿಯಾ ಅಂದ್ರೆ ದೊಡ್ಡ ದೊಡ್ಡ ಹೀರೋಗಳು ಮಾಡೋದು. ನಾವು ನಮ್ಮ ಕರ್ನಾಟಕ ಆದರೆ ಸಾಕಪ್ಪ ಅಂತ ಶೂಟಿಂಗ್ ಮಾಡೋದು. ಶೂಟಿಂಗ್ ಎಲ್ಲ ಮಾಡು, ಎಲ್ಲ ಸೆನ್ಸರ್ ಬಂತು, VA ಸರ್ಟಿಫಿಕೇಟ್ ಬಂತು. ಆಮೇಲೆ ಬಾಲಾಜಿ ಸರ್ ಒಂದ್ಸರಿ ಸಿನಿಮಾ ನೋಡೋಕೆ ಬಂದಮೇಲೆ ನೋಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದು ನಾನು ತೆಲುಗು ಅಂತ ಇಸ್ಕೊಂಡ್ರು. ಸೊ ಅವಾಗ ನಮ್ಗೆ ಒಂದು ಸ್ವಲ್ಪ ಎನರ್ಜಿ ಬಂತು, ಇಲ್ಲ ನಾವು ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಹಂಗಾಗಿ ಪ್ರತಿಯೊಬ್ಬರು ನಮಗೆ ಕೈ ಜೋಡಿಸಿದ್ದಾರೆ. ಈ ಸಿನಿಮಾನ ಡಿಸ್ಟ್ರಿಬ್ಯೂಟರ್ ಚಂದನ್ ಅವ್ರು ಮಾಡ್ತಾ ಇದ್ದಾರೆ. ಹುಬ್ಳಿ ಭಾಗದ ನಮ್ಮ ಬಸವರಾಜ ಬಂದು ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಇವತ್ತು ಮಧ್ಯಾಹ್ನ ಗಾಂಧಿನಗರದಲ್ಲಿ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಥಿಯೇಟರ್ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಕೆಲವರು ಸರ್ ನನಗೆ ಥಿಯೇಟರ್ ಸಿಕ್ಕಿಲ್ಲ ಅಂತ ಹೇಳಿದ್ರು. 1 ಇಯರಲ್ಲಿ 2 ಥಿಯೇಟರ್ ಗಲಾಟೆ, ನಮಗೆ ಕೊಡಿ ಸಿನಿಮಾ ಅಂತ. ಸೊ ನಿಜವಲ್ಲೂ ನಮಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ನಮಗೆ ಥಿಯೇಟ್ರಿಗೆ ಅಭಾವನೇ ಇಲ್ಲ. ವಾಲಂಟ್ರಿ ಕೋರ ಸಿನಿಮಾ ನಮ್ಗೆ ಕೊಡಿ, ಪಕ್ಕ ಕಮರ್ಷಿಯಲ್ ಮೂವಿ ಅಂತೇಳಿ ಎಲ್ಲ ಥಿಯೇಟರ್ ಅವ್ರು ಫೋನ್ ಮಾಡ್ತಾರೆ. ಅದೊಂದು ರೀತಿ ನನಗೆ ಎಲ್ಲೋ ತುಂಬ ಖುಷಿ ಕೊಡ್ತದೆ. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರು ಸಿನಿಮಾ ಎಲ್ಲ ಮಾಡಿ ಗಾಂಧಿನಗರ ಬಂದ ಮೇಲೆ ರಿಲೀಸ್ ಮಾಡೋದಿದೆಯಲ್ಲ, ಅದು ಸಿನಿಮಾ ಮಾಡೋಕ್ಕಿಂತ ಡಬಲ್ ಕಷ್ಟ. ಸೊ ಹಾಗಾಗಿ ಇವತ್ತು ನಮಗೆ ಎಲ್ಲ ಥಿಯೇಟರ್ ಓನರ್, ನಮ್ಮ ಜಯಣ್ಣ ಫಿಲ್ಮ್ ಜಯಣ್ಣವರು, ಚಂದನ್ ಆಗಿರ್ಬೋದು, ಗೋಕುಲ ಆಗಿರ್ಬೋದು, ಸುಮಾರು ಜನ ಡಿಸ್ಟ್ರಿಬ್ಯೂಟರ್ಗಳು ತುಂಬ ಸಪೋರ್ಟ್ ಮಾಡಿ ನಮಗೆ ಒಳ್ಳೊಳ್ಳೆ ಥಿಯೇಟರ್ಗಳನ್ನ ಕೊಟ್ಟಿದ್ದಾರೆ ಇವತ್ತು. ಹಾಗಾಗಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಸುನಾಮಿ ಕಿಟ್ಟಿ, ನಿಮ್ಗೆ ಗೊತ್ತು ಪಾಪ ತುಂಬ ಒಂದು ಕಷ್ಟದಿಂದ ಬಳಿ ಬಂದಂಥ ಹುಡುಗ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವನು ಒಂದು ಬ್ರೇಕ್ ಸಿಗಲಿ ಅಂತ ನಾನು ಆರೈಕೆ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನೋ ಒಂದು ಕಲೆ ಇರ್ತದೆ. ಇವತ್ತು ನಾವು ಸಾಕಷ್ಟು ಸಿನಿಮಾಗಳು ನೋಡ್ತೀವಿ, ಎಲ್ಲ ಡೂಪ್ಗಳು ಹಾಕ್ತಾರೆ ಮತ್ತು ರೋಪ್ ಹಾಕ್ತಾರೆ. ವಿತೌಟ್ ರೋಪು ಡೂಪಿಂದ ಸಾಕಷ್ಟು ಸ್ಟೆಂಟ್ಗಳು ಮಾಡಿದ್ದಾನೆ ನಮ್ಮ ಸುನಾಮಿ ಕಿಟಿ. ಸೊ ಅವನಿಗೆ ಒಂದು ಒಳ್ಳೇದಾಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ದಯವಿಟ್ಟು 18ನೇ ತಾರೀಕು ಯಾರು ಮಿಸ್ ಮಾಡ್ಕೋಬೇಡಿ. ಇದೇ ಕೋರ ಸಿನಿಮಾ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಎಲ್ಲ
ಮಲ್ಟಿಪ್ಲೆಕ್ಸು, ಥಿಯೇಟ್ರು, ಸಿಂಗಲ್ ಥಿಯೇಟ್ರು, ಮಾಲ್ಗಳು ಪ್ರತಿಯೊಂದಲ್ಲೂ ರಿಲೀಸ್ ಆಗುತ್ತೆ. ದಯವಿಟ್ಟು ನೀವು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಮತ್ತು ಈ ಸಿನಿಮಾದ ನಾನು ಏನು ಪಾತ್ರ ಮಾಡಿ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಸಿನಿಮಾ ನೋಡಿದ್ಮೇಲೆ ನೀವು ಹೇಳಬೇಕು. ನಂದು ಒಂದು ಚಾಲೆಂಜಿಂಗ್ ಇತ್ತು, ಇಲ್ಲಪ್ಪ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟಿದ್ದಾನೆ ಏನೋ ಆಕ್ಟಿಂಗ್ ಮಾಡ್ತಾನಂತಲ್ಲ. ಹಂಸಲೇಖರು ಮಾತಾಡ್ತಾರೆ ಯಾವಾಗಲೂ, ನಮಗೆ ಅವಕಾಶ ಸಿಕ್ಕಿದಾಗ ಅವಕಾಶ ಕಬ್ಜಾ ಮಾಡ್ಕೋಬೇಕಂತಾರೆ. ಅಂದ್ರೆ ಯಾಕಂದ್ರೆ ಯಾರು ಅವಕಾಶ ಕೊಡಲ್ಲ, ಅವಕಾಶ ಸಿಕ್ಕಿದಾಗ ಅದನ್ನ ಕಬ್ಜಾ ಮಾಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನನಗೆ ಕಠೋರನ ಕ್ಯಾರೆಕ್ಟ್ರು ನಮ್ಮ ಶ್ರೀ ಕೊಟ್ಟಾಗ ಆ ಪಾತ್ರನ ಕಬ್ಜಾ ಮಾಡ್ಕೊಂಡಿದ್ದೀನಿ. ಸೊ ಅದು ಎಷ್ಟು ಮಟ್ಟಕ್ಕೆ ಕಬ್ಜಾ ಮಾಡಿದಂತ ನೀವು ಸಿನಿಮಾ ನೋಡಿದ ಮೇಲೆ ಹೇಳ್ಬೇಕು. ಪ್ರತಿಯೊಬ್ಬರು ಹೇಳೋದಿಷ್ಟೇ, ಇಲ್ಲ ನಿಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ವಿಲನ್ ಕ್ಯಾರೆಕ್ಟರ್ ಪಕ್ಕ ಸೂಟಬಲ್ ಆಗುತ್ತಂತ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಲಾವಿದ ಇದ್ದೇ ಇರ್ತಾನೆ. ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಾನು ಹೀರೋ ಆಗಿದ್ದೆ. ಅದಾದ್ಮೇಲೆ ಸುಮಾರು ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿ ಸುಮಾರು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಇಲ್ಲ, ನಾವು ಏನೋ ಮಾಡಿ ಗೆಲ್ಲೇಬೇಕಂತೇಳಿ ತುಂಬ ಹಾರ್ಡ್ ವರ್ಕ್ ಮಾಡಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಒಂದು ಕೋರ್ ಅನ್ನೊಂದು ಒಂದು ಸಿನಿಮಾ ಅಲ್ಲ, ಒಂದು ಕತೆ, ಒಂದು ಕಂಟೆಂಟು. ಇಲ್ಲಿ ಯಾರು ಹೀರೋ ಅಲ್ಲ, ಸುನಾಮಿ ಕಿಟ್ಟಿ ಹೀರೋ ಅಲ್ಲ, ನಾನು ಪ್ರೊಡ್ಯೂಸರ್ ಅಲ್ಲ, ಇವ್ರು ಡೈರೆಕ್ಟರ್ ಅಲ್ಲ. ನಾವೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ಆ ಕೋರ್ ಅಂತ ಒಂದು ಮನೆ ಕಟ್ಟಿದ್ದೀವಿ, ಆಯ್ತಾ. ಸೊ ಆ ಕೋರ್ ಅನ್ನೋದು ನಾವು ಸುಮ್ಮನೆ ಇಲ್ಲೇನೋ ಜಂಬು ಕೇಳೋದಲ್ಲ. ನೀವು ಥಿಯೇಟರ್ ಒಳಗಡೆ ಬಂದು ನೋಡ್ಕೊಂಡು ಈಚೆ ಬಂದಾಗ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತೇಳಿ ಎದೆ ತಟ್ಕೊಂಡು ನೀವೇ ಹೇಳ್ತೀರಾ ಅಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಎಲ್ಲ ಸಿನಿಮಾಗೆ ನನ್ನೊಬ್ಬಂದು ಏನಿಲ್ಲ, ಟೋಟಲ್ ಟೀಮ್ ವರ್ಕು, ಪ್ರತಿಯೊಬ್ಬರು ಟೀಮ್ ವರ್ಕ್ ಮಾಡಿರೋದಕ್ಕೆ ಇವತ್ತು ಕೋರ ನಮ್ಮ ಕಣ್ಮುಂದೆ ಒಂದು ಒಳ್ಳೆ ಔಟ್ಪುಟ್ ಸಿನಿಮಾಗೆ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು 15ನೇ ತಾರೀಕು ಎಲ್ಲ ಬಂದು ಥಿಯೇಟರ್ ನೋಡಿ, ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಿ ಅಂತ ನಿಮ್ಮಲ್ಲಿ ಕೈ ಮುಗಿ ಕೇಳ್ಬೇಕು. ಶ್ರೀ ಅವರು ಮಾತಾಡ್ತಾರೆ. ಇಲ್ಲ ಏನಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಕೋರ ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೆಲವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ವೇದಿಕೆ ಪೂರ್ಣ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಗೆಳೆಯ ಹೊರಟ ಇಲ್ಲೇ ಕೂತಿದ್ದಾನೆ. ಥ್ಯಾಂಕ್ಸ್ ಮೇಡಮ್ ಬಂದಿದ್ದಕ್ಕೆ. ನಿನ್ನ ಕೋರ ಸಿನಿಮಾ ಓಲ್ ಜರ್ನಿವರೆಗೂ ನಮ್ಮ ಜೊತೆ ಇದೆಯಾ, ನಿಜವಾಗ್ಲೂ ಥ್ಯಾಂಕ್ಸ್ ಮೇಡಮ್. ಆಮೇಲೆ ನಮ್ಮ ಅನಿಲ್ PRO ಎಲ್ಲಿ ಕಾಣ್ತಾ ಇಲ್ಲ, ಅನಿಲ್ ಲಾಸ್ಟ್ ಹೋಗಿರ್ಬೇಕೇನೋ, ಮೋಸ್ಟ್ ಗಾಳಿ ಸೇವನೆಗೆ ಗೊತ್ತಿಲ್ಲ. ಅನಿಲ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಪ್ರಮೋಷನ್ ಅದು ಭಾಳ ಮುಖ್ಯ. ಸೊ ಆರ್ಟಿಸ್ಟ್ ಅಂತ ಬಂದಾಗ ನಿಜವಾಗ್ಲೂ ಮುನಿ ಬಗ್ಗೆ ಹೇಳಬೇಕು. ಮುನಿ ಮೋಸ್ಟ್ಲಿ ಗೊತ್ತೇನೋ, ಚಿತ್ರರಂಗಕ್ಕೆ ನಾನು ಮುನಿ ಹೆಚ್ಚು ಕಮ್ಮಿ ಒಟ್ಟಿಗೆ ಎಂಟ್ರಿ ಆಗಿದ್ದು. ಇನ್ನೂ ಜ್ಞಾಪಕ ಇದೆ ನನಗೆ, ನಾನು ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಮುನಿ ಸರ್ ಒಂದು ಕ್ಲೋಸ್ ಇದ್ರೆ ಸಾಕು ಅಂತ ಹೇಳಿದ ದಿನಗಳಿಂದ ನಾನು ಮುನಿ ಜೊತೆ ಇದ್ದೀನಿ. ಮಗ ಒಂದು ಕ್ಲೋಸ್ ಸಿಕ್ತು ಮಗ ಕೊನೆಗೂ ಅಂತ ನನ್ನ ಹತ್ರ ಬಂದು ಆ ಎಮೋಷನ್ಸ್ ಹೇಳಿದ ದಿನವರೆಗೂ ನಂದು ಒಂದು ಮುನಿದೊಂದು ಜರ್ನಿ ಇದೆ. ಅನಿಲ್ ಎಲ್ಲಪ್ಪ ಹೋಗಿದ್ದೇನೆ ಖಂಡಿತ. ಮುನಿ ಜೊತೆ ನನ್ನ ಜೊತೆ ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ನಾನು ಮುನಿ ಜೊತೆ ಕೆಲಸ ಮಾಡೋದು ನಿಜವಾಗ್ಲೂ ಒಂದು ಆತುರದಲ್ಲಿದ್ದೆ. ಯಾಕಂದ್ರೆ ಇಲ್ಲಿ ಕತೆ ಅಂತ ಬಂದಾಗ, ಕ್ಯಾರೆಕ್ಟರ್ ಅಂತ ಬಂದಾಗ ಫ್ರೆಂಡ್ಸ್ ಅಂತ ಕೊಡೋದಕ್ಕಿಂತ ಕತೆಗೆ ಹೋಗಿದ್ರೆ ಮಾತ್ರ ನಾವು ಕೊಡಬೇಕಾಗುತ್ತೆ. ಇದು ಖಂಡಿತ ಇದು ಮುನಿ ಮಾಡಿದ್ರೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ನನಗೆ ಒಂದು ಕಡೆ ಎಲ್ಲ ಮುಜುಗರ ಆಯಿತು, ಯಾಕಂದರೆ ಇಡೀ ಸಿನಿಮಾ ಕೆಲವು ಪೋರ್ಷನ್ಸಲ್ಲಿ ಬಿಸಿಲಲ್ಲಿ ಗೋಣಿ ಚೀಲ ಹಾಕ್ಕೊಂಡು ಚಪ್ಪಲಿ ಇಲ್ದಿರ ಎಷ್ಟು ಬೈಕೊಂಡು ನನಗೆ ಗೊತ್ತಿಲ್ಲ ನನಗೆ. ಸುಮಾರು ಸಲ ಗುರಾಯಿಸ್ಕೊಂಡು ಹೋಗೋನು, ಅಂದರೆ ಕ್ಯಾರೆಕ್ಟರ್ ಕೂಡ ಹಾಗೆ ಇತ್ತು. ಸೊ ನಾನು ಮುನಿದು ಜರ್ನಿಯಲ್ಲಿ ಸುಮಾರು ಪಿಕ್ಚರ್ ನೋಡಿದ್ದೀನಿ. ಒಂದಂತೂ ಕಂಠಘೋಷಗಳವಲ್ಲೇ ಮುನಿ ಈ ಸಿನಿಮಾ ನಿಗೊಂದು ಒಳ್ಳೆ ಮಾರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಬ್ಬ ಕಲಾವಿದ ಸಾವಿಲ್ಲ ಅಂತಿರಲ್ಲ. ಖಂಡಿತ ಈ ಸಿನಿಮಾದಲ್ಲಿ ಇನ್ನೊಂದು ಹೇಳ್ದಾಗ ಒಂದು 10 ವರ್ಷ ಬ್ಯುಸಿ ಆಗಬೇಕು ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ. ನಮ್ಮ ಸೌಜನ್ಯ ಕೂಡ ಕೈಗೆ ರಕ್ತ ಬಂದರು. ಆ್ಯಕ್ಚುಲಿ ಸರ್ ಟೇಕ್ ಅಂದಿಲ್ಲ, ಇದು ಮಾನಿಟ್ರು ಅಂದೆ, ಭಾಳ ಬೈಕೊಂಡ್ರು ಅನ್ಸುತ್ತಿದ್ದು. ಸುಮಾರು ಟೇಕ್ ಅಂತ ತೊಗೊಂಡೆ. ನಿಜವಾದ ಸೌಜನ್ಯ, ನಿಮ್ಮ ಒಂದು ಡೆಡಿಕೇಶನ್ ಹೀಗೆ ಇರಲಿ, ಒಂದು ಒಳ್ಳೆ ಕಲಾವಿದಾಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕೊಡಗಿನ ಚಂದದ ಹುಡುಗಿ ಚರಿಷ್ಮಾ, ಬೇಸಿಕಲಿ ರಂಗಭೂಮಿ ಕಲಾವಿದೆ. ನಾನು ನೋಡಿದಂಗೆ ಸುಮಾರು 1ರಿಂದ 2 ಟೇಕ್ ಮೇಲೆ ತೊಗೊಂಡಿಲ್ಲ. ಚರಿಷ್ಮಾ, ನೀವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಾಯಕಿಯಾಗಿ ಬೆಳಿಬೇಕು, ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟಿ ಆಗಬೇಕು ಅಂತ ನಾನು ಬಯಸ್ತೀನಿ. ಇನ್ನು ನಮ್ಮ ಸುನಾಮಿ ಕಿಟ್ಟಿ, ನಾನು ಡೇ ಒಂದಿನ ಹೇಳ್ತಾ ಇದ್ದೀನಿ, ಕಿಟ್ಟಿ ಕನ್ನಡಕ್ಕೆ ಒಂದು ನಾನು ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಲ್ಲ, ಒಬ್ಬ ಟೋನಿಜ ಆಗ್ತಾನೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ಕಂಠಘೋಷವಾಗಿರುವಲ್ಲೇ. ಯಾಕಂದರೆ ಅವ್ನು ಮಾಡೋ ಸ್ಟೆಂಟ್ಸ್ಗಳು, ನಮ್ಮ ರವಿವರ್ಮ ಚಿನ್ನಿ ಮಾಸ್ಟರ್ ಕೂಡ ಸುಮಾರು ಸರಿ ಗಾಬರಿ ಆಗ್ಬಿಟ್ಟಿದ್ರೆ, ಮನುಷ್ಯನ ರಾಕ್ಷಸ ಸರ್. ಯಾಕಂದರೆ ಬ್ಯಾಕ್ ಶಾಟು ಸುಮಾರು ಸರ್ ಹಿಡಿದು ಇಟ್ಸ್ ನಾಟ್ ಎ ಸಿಂಪಲ್. ಅವನು ಎಷ್ಟೊಂದು ಸಲ ಬೆನ್ಮೂಳೆ ಕೂಡ ಮುಟ್ಕೊಂಡಿದ್ದಾನೆ. ಯಾಕಂದರೆ ಮಾಡಲೇಬೇಕು, ಕಷ್ಟ ಅಂದಾಗ ಮಾಡಲೇಬೇಕು. ನಾವು ಅದನ್ನು ಹೈಲೈಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕಿದ್ದಾನೆ ಅಂತ. ಸೊ ಓವರಾಲ್ ಆಗಿ ಕೆಲವರು ಬಂದಿಲ್ಲ, MK ಮಠ ಬಂದಿಲ್ಲ, ಯತಿರಾಜ್ ಬಂದಿಲ್ಲ, ನಮ್ಮ ನಿನ್ನೆ ಸುಮಾರು ಜನ ಬಂದಿಲ್ಲ.
ನಿಮ್ಮ ಸಪೋರ್ಟ್ ನಿಜ ನಾನು ಯಾವತ್ತೂ ಮರೆಯಲ್ಲ. ಖಂಡಿತ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಾನು ತುಂಬ ಉತ್ಸಾಹದಲ್ಲಿದ್ದೀನಿ. ಸೊ ಮುಖ್ಯವಾಗಿ ನಮ್ಮ ನಿರ್ವಾಪಕರು ತ್ರಿಮೂರ್ತಿ ಅಣ್ಣ, ಕಠೋರ ಪಾತ್ರ ನಾನು ಹೇಳೋದಕ್ಕಿಂತ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ. ನಾನು ಈಗಲೂ ಹೇಳ್ತಿದ್ದೀನಿ, ಇಲ್ಲಿ ಕನ್ನಡದಲ್ಲಿ ಕೆಲವೊಂದೆಲ್ಲ ಕೊರತೆಗಳಿದೆ, ಅದರಲ್ಲಿ ಎಸ್ಪೆಷಲಿ ವಿಲನ್ ಕೊರತೆ ಇದೆ. ಕೋರಾ ಸಿನಿಮಾ ಆದಮೇಲೆ ಆ ವಿಲನ್ ಜಾಗನ ಅವರು ತುಂಬ್ತಾರೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಯಾಕಂದರೆ ವಿಲನ್ ತುಂಬ ಬೇಕೀಗ ಇಂಡಸ್ಟ್ರಿಗೆ. ಅಣ್ಣ ನಿಜವಾಗ್ಲೂ ನಿಮ್ಮ ಜೊತೆ ಕೂಡ ಕೆಲಸ ಮಾಡೋಕ್ಕೆ ನಾನು ಆತರದಲ್ಲಿದ್ದೀನಿ. ನಿರ್ಮಾಪಕನ ಹೇಳ್ಬೇಕಂದ್ರೆ ಈಗ ನಾವು ಎರಡು ಥರ ಕತೆ ಮಾಡ್ತೀವಿ. ಒಂದು ಬಜೆಟ್ ಸೆಟ್ ಮಾಡಿಕೊಂಡು ಕತೆ ಮಾಡೋದು ಬೇರೆ, ಕತೆ ಮಾಡಿದ್ಮೇಲೆ ಆ ಕತೆ ಏನು ಕೇಳುತ್ತೋ ಅದಕ್ಕೆ ಬಜೆಟ್ ಹಾಕೋದು ಬೇರೆ. ಸೊ ಯಾಕಂದರೆ ನಾನು ಸ್ಟಾರ್ ಡೈರೆಕ್ಟರ್ ಅಲ್ಲ, ಇವ್ರು ಸ್ಟಾರ್ ಪ್ರೊಡ್ಯೂಸರ್ ಅಲ್ಲ, ಕಿಟ್ಟಿ ಒಂದು ಸ್ಟಾರ್ ನಟ ಅಲ್ಲ. ಮತ್ತು ದುಡ್ಡೇನಕ್ಕೆ ಇಷ್ಟು ಖರ್ಚು ಮಾಡಿದ್ದಾರೆ? ಯಾಕಂದ್ರೆ ಹೇಳಿದ್ನಲ್ಲ, ಒಂದು ಕತೆ ಒಂದು ಲಿಮಿಟೆಡ್ ಬಜೆಟ್ ಹಾಕೊಂಡು ಕತೆ ಮಾಡೋದು ಬೇರೆ, ಕತೆ ಮಾಡಿದ್ಮೇಲೆ ಬಜೆಟ್ ಅದಕ್ಕೆ ಆ ಕತೆ ಏನು ಕೇಳುತ್ತೋ ಅದಕ್ಕೆ ಮಾಡೋದು ಬೇರೆ. ಖಂಡಿತ ಇದು ಟೋಟಲ್ ಎಲ್ಲವೂ ಈ ಕತೆ ಹೀಗೆ ಮಾಡಬೇಕು. ಯಾಕಂದ್ರೆ ಏನಾಗುತ್ತೆ ಅಂದರೆ, ನಾವು ಹೊಸಬರು ಅಂತೇಳಿ ದೊಡ್ಡದಾಗೆ ಒಂದು ಮನೆ, ಒಂದು ದೊಡ್ಡ ಬಂಗ್ಲೆ ಆಸೆ ಕನ್ಸ್ಕೊಂಡ್ತೀವಿ. ಆ ಬಂಗ್ಲೆ ಆಚೆ ಮತ್ತೆ ನೋಡೋಕೆ ಚೆನ್ನಾಗಿದ್ದು, ಒಳಗಡೆ ಮೆಟೀರಿಯಲ್ಲು ಆ ಫರ್ನಿಚರ್ ಏನು ತುಂಬಿಲ್ಲ ಅಂದರೆ ಅದು ಗೋಡನ್ ಆಗ್ಬಿಡ್ತದೆ, ಅದು ಬಂಗ್ಲೆ ಆಗಲ್ಲ ಅದು. ಸೊ ಕತೆ ಕೂಡ ತುಂಬ ದೊಡ್ಡ ಸ್ಕೇಲಲ್ಲಿ ಮಾಡೋದ್ರಿಂದ ಆ ಬಜೆಟ್ ಏನು ಕೇಳಿದೆ ಅದು ನಿಜವಲ್ಲೂ ನಾನು ಮೂರ್ತಿ ಅಣ್ಣ ಕೈ ಕಡೆ ನಿಜವಲ್ಲಿ ಕೆಲಸ ಮಾಡ್ಬೇಕಾದ್ರೆ ಭಾಳ ಖುಷಿ ಆಯಿತು. ಯಾಕಂದ್ರೆ ನಾವು ಏನೇ ಗೀಚ್ಕೊಬೋದು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಅದಕ್ಕೆ ಕಾರ್ಯರೂಪಕ್ಕೆ ಪ್ರೊಡ್ಯೂಸರ್ ಬೇಕು. ಪ್ರೊಡ್ಯೂಸರ್ ಇಲ್ಲ ಅಂದರೆ ನಮ್ಮ ಬೇಳೆ ಕಳೆ ಏನು ಬೇಯಲ್ಲ ಆ್ಯಸ್ ಎ ಡೈರೆಕ್ಟರಾಗಿ. ಸೊ ಫೈನಲಿ ಈ ಹಂತಕ್ಕೆ ಬಂದಿದ್ದೀವಿ. ನಾನೇನು ಹೇಳಿ, ಯಾಕಂದರೆ ಡೈರೆಕ್ಟರ್ ಏನು ಹೇಳಿದ್ರು ಕೂಡ ನನ್ನ ಮಗ ಹೆತ್ತೋರ್ಗೆ ಗಣ ಮುಂದೆ ಏನೋ ಮಾತಾಡ್ತಾನೆ ಅಂತಾರೆ. ಯಾಕಂದರೆ ಒಬ್ಬ ಡೈರೆಕ್ಟರ್ ಕೆಲಸ ಮಾತಾಡಬೇಕು, ನಾವು ಜಾಸ್ತಿ ಮಾತಾಡಬಾರ್ದು ಅಂತ ನಾನು ಯಾವಾಗಲೂ ಅನ್ಕೊತೀನಿ. ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಮಾತಾಡಿದ್ದೀನಿ. ಸಿನಿಮಾ ನೋಡಿ ನೀವು ಮಾತಾಡಬೇಕು, 4 ಒಳ್ಳೆ ಮಾತಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನಾದರೂ ಮಾತಾಡೋಂಗಿದ್ರೆ ದಯವಿಟ್ಟು ನನ್ನ ಕ್ವಶನ್ಸ್ ಕೇಳಿ, ಯಾರಾದರೂ ಇದ್ದಾರೆ. ಯಾರು ಇಲ್ವಾ? ಓಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶ್ರೀ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ಮೂರ್ತಿ ಸರ್, ಥ್ಯಾಂಕ್ ಯು. ಆ್ಯಕ್ಚುಲಿ ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೋಗಿದ್ದೀನಿ, ಯಾಕಂದರೆ ನೀವು ಅಷ್ಟು ಮಾಡಿದ್ದೀರಾ. ಸೊ ಹಾಗೆ ನಾನು ನನ್ನ ಪಾತ್ರ ಬಗ್ಗೆ ಮಾತಾಡ್ತೀನಿ. ಸೊ ನಂದು ಗಂಗಾ ಅಂತ ಅನ್ನೋ ಪಾತ್ರ 2 ಶೇಡಲ್ಲಿ ಕಾಣಿಸ್ಕೊಳ್ತೀನಿ. ಸೊ ಸಿನಿಮಾ ಗ್ಲಾಮರ್ ಆಗಿರೋದ್ರಿಂದ ನನ್ನನ್ನು ಗ್ಲಾಮರ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಎಂಟೈರ್ ಸಿನಿಮಾ ಕಾಡಲ್ಲಿ ಶೂಟ್ ಆಗಿದೆ, ವಿತೌಟ್ ಸ್ಲಿಪ್ಪರ್ಸ್. ಎಲ್ಲರೂ ರಕ್ತ ಸುರಿಸಿ ಜಿಗಣೆಯಲ್ಲಿ ಕಚ್ಚಿಸ್ಕೊಂಡು ಶೂಟ್ ಮಾಡಿದ್ದೀವಿ. ಸೊ ಕಿಟ್ಟಿ 2 ಸಲ ಅವನಿಗೆ ಜೋರಾಗಿ ಹೊಡ್ತಾ ಬಿದ್ದೆ, ಒಂದು ಹೆಲಿಕ್ಯಾಮಲ್ಲಿ ಮತ್ತು ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ. ಅವನು ಮತ್ತೆ ಪುನಃ ಅದೇ ದಿನ ಸೆಟ್ಟಿಗೆ ಬಂದಿದ್ದಾನೆ, ಬಂದು ಏನಿದೆ ಕಂಪ್ಲೀಟ್ ಮಾಡಿದ್ದಾನೆ. ಸೊ ಥ್ಯಾಂಕ್ಸ್ ಗಿಡಿ ಫಾರ್ ಯುವರ್ ಡೆಡಿಕೇಶನ್. ಸೊ ಎಲ್ಲ ಹಿರಿಯ ಕಲಾವಿದರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಎಲ್ಲೂ ಹಿರಿಯ ಕಲಾವಿದರು ಅಂತ ತೋರಿಸ್ಕೊಳ್ಳಿಲ್ಲ. ಸೊ ನಮ್ಮ ಜೊತೆನೇ ಬೆರೆತು ನಮಗೇನೆ ಗೈಡ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದಾರೆ. ಸೊ ಇದೇ ಏಪ್ರಿಲ್ 18ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ನಾನು ಇದೇ ಹೇಳ್ತಾ ಇರೋದು, ಸೊ ಎಲ್ಲ ಇಂಟರ್ವ್ಯೂಸಲ್ಲಿ ಇದೇ ಹೇಳ್ತಾ ಇರೋದು. ಸೊ ನೀವು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಮೊದಲು ಹೋಗ್ಬಿಟ್ಟು ಸಿನಿಮಾ ನೋಡಿ. ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಸಿನಿಮಾ ನೋಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ. ಇವತ್ತು ಈವೆಂಟ್ ಮಾಡಿರೋದು ತುಂಬ ಖುಷಿ ಆಗ್ತಿದೆ. ಇದೇ ತಿಂಗಳು 15ನೇ ತಾರೀಕು ಕೋರಾ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರು, ಸಾಂಗ್ ಎಲ್ಲ ನೋಡಿದ್ರಿ, ತುಂಬ ಇಷ್ಟ ಆಯ್ತು ಅನ್ಕೊತೀನಿ. ಎಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಇದರಲ್ಲಿ ಕೋರಾ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಎಲ್ಲ ಟೀಮ್ ವರ್ಕ್, ಎಲ್ಲ ಆರ್ಟಿಸ್ಟ್ಗಳು ಇದ್ದಾರೆ. ತುಂಬ ಆರ್ಟಿಸ್ಟ್ಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ಟೈಮ್ ಆಗ್ಬೋದು. ಬಟ್ ಈ ಸಿನಿಮಾದಲ್ಲಿ ಇವತ್ತು ಈ ವೇದಿಕೆ ಹತ್ತಿದ್ದೇನೆ ಅಂದ್ರೆ ನಮಗೆ ಮೂರ್ತನೇ ಕಾರಣ. ಒಂದು ರಿಯಾಲಿಟಿ ಶೋಗಳ ಮುಖಾಂತರ ಬಂದು ಎಲ್ಲೋ ಒಂದ್ ಕಡೆ ಇದ್ದು ಬೆಳೆದು ಕಷ್ಟಪಟ್ಟು ಮಾಡ್ಬೇಕಂದ್ರೆ ಒಂದು ಒಳ್ಳೆ ಬಡ್ಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡಬೇಕು. ಸುನಾಮಿ ಕಿಟ್ಟಿನ ಸೂಟ್ ಆಗ್ತಾನೆ ಈ ಕೋರಾ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅಂತ ನನ್ನ ಸೆಲೆಕ್ಟ್ ಮಾಡಿ ಒಂದು ಅದ್ಭುತವಾಗಿ ಒಂದು ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಅಣ್ಣ. ಹಾಗೇನೆ ಹೊರಟ ನೋಡಿರ್ಬೋದು, ಪ್ರಸನ್ನ ಸರ್ ಇಲ್ಲ ಇದ್ರೆ 100 ಡೇಸ್ ಕೊಟ್ಟಿರೋ ಮೂವಿ ನಮ್ಗೆ ಅವಾಗಿಂದ ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಅಂತ ಡೈರೆಕ್ಟರ್ ಹತ್ರ ನಾನ್ ಸಿಗಾಕೊಂಡು ನನ್ಗಿರೋ ಟ್ಯಾಲೆಂಟ್ 4 ಜನಕ್ಕೆ ತೋರಿಸ್ಬೇಕನ್ನೋದು ತುಂಬಾ ಕಷ್ಟ. ಯಾಕೆಂದ್ರೆ ಯಾರು ಇವತ್ತು ದುಡ್ಡು ಹಾಕಿ ಒಬ್ಬ ಡೈರೆಕ್ಟರ್ನ ಕರ್ಕೊಬಂದು ಹೀರೋನ ಸೆಲೆಕ್ಟ್ ಮಾಡಿ ಮಾಡಕ್ ಹೋಗಲ್ಲ. ಅಂತ ರಿಯಾಲಿಟಿ ಶೋಗಳಲ್ಲಿ ಮಾಡಿದಾಗ ನೀವೇನೋ ಅನ್ಕೊಂಡಿದ್ರಿ, ಬಟ್ ಈಗ ರಿಯಾಲಿಟಿ ಸ್ಟಾರ್ ಮಾಡ್ಕೊಂಡು ಕೋರಾ ಮಾಡ್ಕೊಂಡು ಒಂದ್ ಒಳ್ಳೆ ಸ್ಟಂಟ್ಸ್, ಒಂದ್ ಒಳ್ಳೆ ಕಾನ್ಸೆಪ್ಟ್, ಒಂದ್ ಒಳ್ಳೆ ಸುನಾಮಿ ಕಿಟ್ ಯಾವ ತರ ಇರಬೇಕು ಒಂದು ಅರೇಂಜ್ ಮಾಡ್ಕೊಂಡು ಹೊರಟ ಶೋ ಅವರು ತುಂಬಾ ಅದ್ಭುತವಾಗಿ ಕೋರಾನ ತೋರಿಸಿದ್ದಾರೆ.
ಟ್ರೈಲರ್ ನೀವು ತುಂಬಾ ಇಷ್ಟಪಟ್ಟಿದ್ದೀರಾ, ಟೀಸರ್ನು ತುಂಬಾ ಇಷ್ಟಪಟ್ಟಿದ್ದೀರಾ, ಒಪ್ಪಿಕೊಂಡಳು ಸಾಂಗು, ಮತ್ತೆ ಹೇಮಂತ್ ಸರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮತ್ತೆ ಇದೆಲ್ಲ ಮಾಡಿದ್ರು, ಎಡಿಟರ್ ಸರ್ ಸೂಪರ್ ಆಗಿ ಮಾಡಿದ್ರು. ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ಹೊಸ ಹೊಸ ಪ್ರತಿಭೆಗಳಿಗೆ ಇಂಥ ಬ್ಯಾನರ್ ಅಲ್ಲಿ ರತ್ನಮ್ಮ ಬ್ಯಾನರ್ ಅಲ್ಲಿ ಒಂದು ಬೆಳೀತಾರಂತ ಪ್ರತಿಭೆಗಳನ್ನ ಬೆಳೆಸೋದು ತುಂಬಾ ಖುಷಿನೇ, ತುಂಬಾ ಇಷ್ಟ ಆಗುತ್ತೆ. ಆದ್ರೆ ನಮ್ಮ ಮೂರ್ತಣ್ಣ ಹೇಳ್ದಂಗೆ ಈ ಸಿನಿಮಾದಲ್ಲಿ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಪ್ರತಿಯೊಂದು ಲೊಕೇಶನ್ ಕಾಂಪ್ರಮೈಸ್ ಆಗ್ತಾನೆ, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಮತ್ತೆ ಒಂದೊಂದು ಲೊಕೇಶನ್ಗಳಿಗೂ ಹೋಗಿ ಚರಿಷ್ಮಾ ಹೇಳ್ದಂಗೆ ಸುಮಾರು ಸತಿ ಸಾಂಗ್ ಶೂಟ್ ಅಲ್ಲಿ ಲೇಟ್ ಬಿದ್ದಿತ್ತು, ಮತ್ತೆ ಫೈಟ್ ಮಾಡ್ಬೇಕಂದ್ರೆ ರಿಸಿಪ್ಟ್ ತಗೊಂಡು ಫೈಟ್ ಮಾಡ್ತಿದ್ದಾವ್. ಯಾಕೆಂದ್ರೆ ಯಾರು ಬಂದು ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಯಾರು ಬೆಳೆಯಲ್ಲ, ಬೆಳೆಸ್ಬೇಕು ಅಷ್ಟೇ. ನಾವು ಬೆಳಿಬೇಕಂದ್ರೆ ನಾವು ಕಷ್ಟಪಡ್ಲೇಬೇಕು, ಡೆಡಿಕೇಶನ್, ಡೂ ಆರ್ ಡೈ ಅಂತ ಹೇಳ್ತಾರಲ್ಲ ಆ ತರ. ಕೋರದಲ್ಲಿ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಆಕ್ಟಿಂಗ್ ಮಾಡಿದೀನಿ, ಶೂಟಿಂಗ್ ಬಂದ ತಕ್ಷಣ ಮುಗೀತನೋದಲ್ಲ. ಆ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಶ್ರೀ ಸರ್ ಆಗಿರ್ಬೋದು, ಮೂರ್ತಣ್ಣ ಏನು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ನಾವು ಜೀವ ತುಂಬಬೇಕು. ಇಲ್ಲಿ ಮಾಡಿರೋಂಥ ಪ್ರತಿಯೊಬ್ರು ಜೀವ ತುಂಬಿದ್ರೆ ಈ ಕೋರಾಗೆ. ದಯವಿಟ್ಟು ಎಲ್ಲ 15ನೇ ತಾರೀಕು ಬಂದು ಸಿನಿಮಾ ನೋಡಿ. ನೀವೇನ್ ಅನ್ಕೊಂಡಿದ್ರೆ ಈಗ ಹೊಸ ಹೊಸ ಸಿನಿಮಾಗಳು ತುಂಬಾ ಸಿನಿಮಾಗಳು ಬರ್ತಿದೆ, ಅದಕ್ಕೂ ಮೀರಿ ಏನೋ ನಮ್ಮ ಒಂದು ಹೊಸ ಸಿನಿಮಾ ಮಾಡಿದೀವಿ, ಹೊಸ ಹೊಸಬ್ರನ್ನ ಹಾಕೊಂಡು ಗೆಲ್ಲಬೇಕಂತ ಮೂರ್ತಣ್ಣ ತುಂಬಾ ಕಷ್ಟಪಟ್ಟು ಮಾಡಿರೋ, ಇಷ್ಟಪಟ್ಟು ನೋಡಿರೋದು. ಕೊರಗಜ ದೇವ ಭಕ್ತಿ ನಮ್ಮ ಮೂರ್ತಣ್ಣವರು. ಕೊರಗಜನ್ ಸೀನು ತುಂಬಾ ಇದೆ, ನೀವು ನೋಡಿರ್ಬೋದು. ದೇವರ ಆಶೀರ್ವಾದ ತುಂಬಾ ನಮ್ಮ ಕೋರ ಸಿನಿಮಾ ಮೇಲಿದೆ. ಹಾಗೆ ಈ 15ನೇ ತಾರೀಕು ಸಿನಿಮಾ ಬಂದು ನೋಡಿದವರು ಯಾರನ್ನು ನೆಗೆಟಿವ್ ರಿವ್ಯೂ ಬರೆಯಲ್ಲ ಅಂದ್ಕೊಂಡಿದ್ದೀನಿ. ಯಾಕೆ ಮಾಧ್ಯಮದವರು ಎಲ್ಲ ಪ್ರತಿಯೊಬ್ಬರದು ಒಂದು ವಿಡಿಯೋ ಮಾಡೇ ಮಾಡ್ತಾರೆ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಸಿನಿಮಾನ ದಯವಿಟ್ಟು ಇಷ್ಟಪಡಿ, ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಇಷ್ಟ ಅಂದ್ರೆ ಕಾನ್ಸೆಪ್ಟ್ ಏನಿದೆ, ಕಥೆ ಏನಿದೆ ನಿಮ್ಗೆ ಅರ್ಥ ಆಗುತ್ತೆ. ಅವತ್ತು 15ನೇ ತಾರೀಕು ಸುನಾಮಿ ಕಿಟ್ ಏನ್ ಮಾಡಿದ್ದಾರೆ, ಮತ್ತೆ ಚರಿಷ್ಮರು ತುಂಬಾ ಆಕ್ಟಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಹೀರೋಯಿನ್ ಪಾಯಿಂಟ್ ಒಂದು ಒಳ್ಳೇದಾಗಬೇಕು ಚರಿಷ್ಮಂಗು, ಮತ್ತೆ ನಮ್ಮ ಮುನಿ ಸರ್ ಒಂದು ಸಖತ್ತು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಏನ್ ಕ್ಯಾರೆಕ್ಟರ್ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಸೌಜನ್ಯನು ಅಷ್ಟೇ, ಅಮ್ಮನ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಅಮ್ಮ ಅಲ್ಲ, ಅವರು ಹೀರೋಯಿನ್ ಇದ್ದಂಗೆ ಇದ್ದಾರೆ, ನೆಕ್ಸ್ಟ್ ಹೀರೋಯಿನ್ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಚೆಲುವಣ್ಣ ಕೋ ಪ್ರೊಡ್ಯೂಸರ್, ನಮ್ಮ ಮೂರ್ತಣ್ಣ ಬ್ರದರು, ಅವರು ನಮಗೆ ತುಂಬಾ ಸಾಥ್ ಕೊಟ್ಟು ಒಂದು ಒಳ್ಳೆ ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ರಣ್ಣ, ನಿಮ್ಗೆ ಒಳ್ಳೇದಾಗಬೇಕು. ಮಂಜಕ್ಕ ಮತ್ತೆ ನಮ್ಮ ಮೂರ್ತಣ್ಣ ಫ್ಯಾಮಿಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲಾ ಪ್ರೊಡ್ಯೂಸರ್ಗಳು ಮನೇಲಿ ಕೂತ್ಕೊಂಡು ಸಪ್ಲೈನ ಕಳಿಸಿ ಊಟ ಮಾಡಿ ಅಂತಾರೆ. ಇಡೀ ಫ್ಯಾಮಿಲಿ ಬಂದು ಎಲ್ರಿಗೂ ಊಟ ಬಡಿಸಿ ಮಾಡಿ ಸೆಟ್ಟಲ್ಲಿ ಪ್ರತಿಯೊಂದು ವೇಗಚಮಗಳನ್ನ ವಿಚಾರಿಸ್ಕೊಂಡಿದ್ದಾರೆ. ಎಲ್ಲ ಫ್ಯಾಮಿಲಿಗಳು ಮಾಡಲ್ಲ, ಯಾಕೆಂದ್ರೆ ಅವರು ಯಾರನ್ನ ಬೆಳೆಸ್ಬೇಕಂತ ಮಾಡ್ತಿಲ್ಲ, ಅವರು ಹಾಕಿರೋಂಥ ಬಂಡವಾಳಿಗೆ ಎಲ್ರಿಗೂ ಒಳ್ಳೇದಾಗ್ಬೇಕು. ಇಷ್ಟು ಜನ ಆರ್ಟಿಸ್ಟ್ಗಳಿಗೆ ಒಳ್ಳೇದಾಗ್ಬೇಕು. ನಮ್ಮ ಫ್ಯಾಮಿಲಿ ಸಪೋರ್ಟ್ ಅನ್ಕೊಂಡು ನಿಂತ್ಕೊಂಡು ಮಂಜಕ್ಕ ಮತ್ತೆ ಮನು, ಸಾಗರ್ ಮತ್ತೆ ಕಾವ್ಯ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕು. ಅವ್ರು ಹಾಕಿರೋ ಬಂಡವಾಳ ಬರಬೇಕು, ಡಬಲ್ ಬರಬೇಕು. ನಮ್ಮ ಮೂರ್ತನ ಇಲ್ಲ ಕೂತ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೋರ ಬಗ್ಗೆ ಏನ್ ಹೇಳೋದಂದ್ರೆ, ಒಳ್ಳೆ ಕಂಟೆಂಟ್ ಇರಬೇಕು. ಪರಭಾಷೆಗಳ ಸಿನಿಮಾಗಳನ್ನ ಇಷ್ಟಪಡ್ತೀರಾ, ನಮ್ಮ ಕೋರೋನಾ 100% 15ನೇ ತಾರೀಕು ಇಷ್ಟಪಟ್ಟೇ ಪಡ್ತೀರಾ. ನೀವು ವಿಜುವಲೈಸೇಷನ್ ನೋಡ್ಬೋದು, ಲೊಕೇಶನ್ ಆಗಿರ್ಬೋದು, ಮತ್ತೆ ಅದು ನೋಡಿ ಅದು ಸಾಂಗ್ ಅಲ್ಲಿ ಮಾಡಿರೋಂಥ ಒಂದು ಸೀನು. ನೀವು ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಎಲ್ಲರೂ ಟ್ರೈಲರ್ ಅಲ್ಲಿ ಸೂಪರ್ ಆಗಿ ಮಾಡಿರ್ತಾರೆ, ಸಿನಿಮಾದಲ್ಲಿ ಏನಿಲ್ಲ ಅಂತ. ಸಿನಿಮಾದಲ್ಲಿ ನೀವೇನ್ ಟ್ರೈಲರ್ ನೋಡಿರ್ತಾರೆ, ಸಿನಿಮಾದಲ್ಲಿ A to Z ಹಂಗೆ ಇರುತ್ತೆ. ಆ ಮೇಕಿಂಗು, ಆ ಕ್ವಾಲಿಟಿ, ಆ ಕಾನ್ಸೆಪ್ಟು ಎಕ್ಸ್ಟ್ರಾರ್ಡನರಿ ನಿಮ್ಗೆ ಇಷ್ಟಪಡುತ್ತೆ. ನಾನು ಹೀರೋ ಆಗಿ ಅಂತ ಹೇಳ್ತಿಲ್ಲ, ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಸಿನಿಮಾ ಬಗ್ಗೆ ನೀವು ನೋಡಿದಾಗ ಅವತ್ತು ತುಂಬಾ ಖುಷಿ ಬಿಡ್ತೀರಾ. ಎಲ್ಲರೂ ಆಶೀರ್ವಾದ ಮಾಡಿ. ಸೂತ್ರ ಕಟ್ರ ಗಾಳಿಪಟ, ಸುನಾಮಿ ಬಂದ್ರೆ ಕೋರನ ಆರ್ಭಟ ಅಂತ 15ನೇ ತಾರೀಕು ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಇರಬೇಕು. ಅದೇ ತರ ನಮ್ಮ ಸಂಜಯ್ ಗೌಡರು ನಮ್ಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಅಣ್ಣ ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು, ಮಾತಾಡೋದು 2 ಮಾತು. ಅದೇ ತರ ಇಲ್ಲ ಅದೇ ಆಕ್ಷನ್ ಒಂದೇ ಅಂತಲ್ಲ, ಎಮೋಷನ್ ಇದೆ, ಸೆಂಟಿಮೆಂಟ್ ಇದೆ, ಕ್ಯೂಟ್ ಲವ್ ಸ್ಟೋರಿ ಇದೆ. ಒಂದು ಸಿನಿಮಾದಲ್ಲಿ ನೀವು ಯಾವ ತರ ಬೇಕೋ ಅದನ್ನ ಬಿಟ್ಟು ಒಂದು ಹೊಸ ಪ್ರಪಂಚಕ್ಕೆ ಹೋಗ್ಬೋದು. ಈಗ ಸಿನಿಮಾ ನೋಡಿದ್ರೆ ಟ್ರೈಲರ್ ನೋಡಿದಾಗ ವಾವ್ ಅನ್ಸುತ್ತೆ. ಸಿನಿಮಾ ನೋಡಿ ಹೊರಗಡೆ ಬಂದಾಗ ಏನೋ ಒಂದು ಪ್ರಪಂಚಕ್ಕೆ ಹೋಗಿದೆಯಪ್ಪ ಅನ್ಸುತ್ತೆ. ಫಾರೆಸ್ಟ್ ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲರೂ ಕಾಡು ಅಂತ ಹೇಳ್ತಾರೆ. ಕಾಡು ಒಳಗಡೆ ಯಾವ ತರ ಬೇಕು ಅಂತ ವೆರೈಟಿ ಲೊಕೇಶನ್ ನಮ್ಮ ಮೂರ್ತಣ್ಣ ಡೈರೆಕ್ಟರ್ ಸರ್ ತುಂಬಾ ಚೂಸ್ ಮಾಡಿ ಒಂದು ಒಳ್ಳೆ ಎಲ್ಲಾ ಹೀರೋಯಿನ್ಗಳಿಗೆ ಏನ್ ತರ ಇರ್ತಾರೆ ಅದೇ ತರ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಶ್ರೀ ಸರ್ ನೀವು ಸಿಕ್ಕಿದ್ದು, ಮತ್ತೆ ಅಕ್ಕಪಕ್ಕ ಕೂತಿದ್ದೀರಾ ಹೊರಟ ಮತ್ತೆ ಕೋರ. ನೆಕ್ಸ್ಟ್ ಕೋರ ಹೊರಟ ಹೋಗ್ಬಿಡುತ್ತೆ ಸರ್, ನೆಕ್ಸ್ಟ್ ಕೋರ ಹಿಟ್ ಆಗ್ಬಿಟ್ರೆ ಕೋರಶ್ರೀ ಅಂತ ಬಂದ್ಬಿಡುತ್ತೆ. ಆಮೇಲೆ ಗ್ಯಾಪ್ ಬ್ರಾಕೆಟ್ ಅಲ್ಲಿ ಕೋರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಹೊರಟ ಪಕ್ಕ. ಆಮೇಲೆ ನೆಕ್ಸ್ಟ್ ನಮ್ಮ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಆಗಿ, ಈ ಸಿನಿಮಾದಲ್ಲಿ ಹೇಳ್ತೀನಿ ನಾನು ಅದನ್ನು. ಈ ಸಿನಿಮಾದಲ್ಲಿ ನನಗೆ ಟಗ್ ಆಫ್ ಕೊಡೋ ಅಂತ ಬರೀ ಪ್ರೊಡ್ಯೂಸರ್ ಅಲ್ಲ, ಖಳನಾಯಕ ಕಠೋರ ಅಂತ ಒಂದು ಒಳ್ಳೆ ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಲುಕ್ಕು, ಆ ಮೇಕಿಂಗ್ ಅಲ್ಲಿ ಒಂದೊಳ್ಳೆ ಮಾಸ್ ವಿಲನ್. ಈ ಕನ್ನಡ ಇಂಡಸ್ಟ್ರಿ ದೊಡ್ಡ ವಿಲನ್ಗಳು ಮಾಡಿರ್ತಾರೆ. ಆ ದೊಡ್ಡ ವಿಲನ್ಕಿಂತ ಒಂದು ದೊಡ್ಡ ವಿಲನ್ ಆಗ್ಬೇಕಾದ್ರೆ ನನ್ನ ಆಸೆ. ಅಣ್ಣ ನನ್ಗೆ ಹೆಂಗ್ ಸಾಥ್ ಕೊಟ್ಟಿದ್ದಾರೆ, ನನ್ನ ಆಶೀರ್ವಾದ ನಿಮ್ಗಿರ್ಲಿ, ದೇವರ ಆಶೀರ್ವಾದ ಇರ್ಲಿ. ನೀವು ಬೆಳಿಬೇಕು. 100 ಜನಕ್ಕೆ ಸೆಟ್ಟಲ್ ಅನ್ನ ಹಾಕಿದ್ದೀರಾ. ಇವತ್ತು ನಿಮ್ಮ ನೆಕ್ಸ್ಟ್ ಕೋರ ಒಂದು ನೀವು ಹಾಕಿರೋ ಬಂಡವಾಳಗಿಂತ ಒಂದು ಸ್ವಲ್ಪ ಜಾಸ್ತಿ ಬಂದ್ರು ನಮ್ಗೆ ಖುಷಿನೇ. ನೀವು ದೊಡ್ಡ ಒಂದು ಖಳನಾಯಕರಾಗಿ ಇಂಡಸ್ಟ್ರಿಲಿ ನನ್ಗೆ ಕೊಡ್ಬೇಕಣ್ಣ ಬಂದ್ಮೇಲೆ.
ಕೊಟ್ಟಿಲ್ಲ ನಂಗೆ ಹೇಳ್ರಿ, ಸ್ವಲ್ಪ ನಾವು ಕೊಡ್ಬೇಕು, ಕಷ್ಟಪಟ್ಟು ಕೈ ಕಾಲು ಇಟ್ಬಿಟ್ಟು ಮಾಡಿದೀವಿ. ಆಮೇಲೆ ಗಿರಿನೂ ಸಖತ್ತಾಗಿ ಆಕ್ಟಿಂಗ್ ಮಾಡಿದೆ. ಗಿರಿ ನಿಮ್ಗೂ ಕೋ ಡೈರೆಕ್ಟ್ ಆಗಿ ಮಾಡಿದ್ದೆ, ಮತ್ತೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು, ತುಂಬಾ ಖುಷಿ ಆಗುತ್ತೆ ನೀನು ಮಾಡಿದ್ದು. ಮತ್ತೆ DOP ಬಗ್ಗೆ ಹೇಳ್ಬೇಕು, ಅವರು ಕುಳ್ಳುಕ್ಕಿದ್ದಾರೆ, ಕ್ಯಾಮ್ರಾ ವರ್ಕು ಸಖತ್ತಾಗಿ ಮಾಡಿದ್ದಾರೆ, ತಲೆ ಜಾಸ್ತಿ. ಅಣ್ಣ ಲವ್ ಯು ಅಣ್ಣ, ಒಳ್ಳೇದಾಗ್ಲಿ. ಅದೇ ತರ ಎಲ್ಲ ಆರ್ಟಿಸ್ಟ್ಗಳಿಗೂ ಯಾರು ಹೆಸರು ಮಿಸ್ ಆಗಿದ್ದು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಟ್ರಿ. ಮತ್ತೆ ರೀಲ್ಸ್ ಮಾಡಿದಿರಿ ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದಿರಿ, ನಮ್ಮ ಕೋರಗೋಸ್ಕರ ಸಪೋರ್ಟು, ನಿಮ್ಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ 3 ತಿಂಗಳು ಹೇಳ್ದಂಗೆ ಒಂದು ಒಳ್ಳೆ ಪ್ರೈಸ್ ಮಾಡ್ಬಿಟ್ರೆ ಒಳ್ಳೇದಾಗ್ಲಿ. ಕೊರೋನಾ 15ನೇ ತಾರೀಕು ಗೆಲ್ಸಿ, ಯಾರೇ ಆಶೀರ್ವಾದ ಮಾಡಿ. ಎಲ್ಲ ಮೀಡಿಯಾ ಬಾಂಧವರಿಗೆ ಹೇಳೋದು ಇಷ್ಟನೇ, ನಮ್ಮ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾನ ದಯವಿಟ್ಟು ಆಶೀರ್ವಾದ ಮಾಡಿ. ಮತ್ತೆ ಮೀಡಿಯಾದಲ್ಲಿ ನಮ್ಮ ಅನಿಲ್ ಅವರು ನಮಗೋಸ್ಕರ ಒಂದು ಒಳ್ಳೆ ಇವೆಂಟ್ ಮಾಡ್ಕೊಟ್ಟಿದ್ದಾರೆ, ನಿಮಗೂ ಒಳ್ಳೇದಾಗ್ಲಿ ಅನಿಲ್ ಅವರೇ. ಕೊರೋನಾ 15ನೇ ತಾರೀಕು ನೋಡಿ ಆಶೀರ್ವಾದ ಮಾಡಿ, ಆರೈಸಿ, ಗೆಲ್ಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.